240 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ಹೇಳ್ತೀರಲ್ಲ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಪವರ್ ಇಂಡ ಬರಲ್ಲ ಇದರಲ್ಲಿ. ಅಲ್ಲ ಎರಡು ಇದೆಯಲ್ಲ ಇಲ್ಲಿ. ಇಲ್ಲ ಸರ್, ಎರಡು ಪವರ್ ಇಂಡ ಬರಲ್ಲ. ಓ ಎರಡು LXI ಅಲ್ಲಿ ಅದು ಔಸ್ಕೊಂಡ್ಬಿಡೈತೆ, ಕಾಣಿಸ್ತಾ ಇಲ್ಲ ಇದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಾತು ಮಾತಾಗಿರ್ಬೇಕು. ಮಾತಾಗೆ ಸರ್, ಮಾತಿಗೆ ನಾನು ತಪ್ಪನಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. 4,30,000 ರೂಪಾಯಿ ಕೊಡ್ತೀನಿ ಸರ್. ಏನಿಲ್ಲ, ನನಗೆ ಸ್ವಲ್ಪ ವಾಯ್ಸು ಬ್ರೇಕ್ ಆಗಿದೆ, ಹೊಗೆ ಹಾಕ್ಸ್ಕೊಂಡೈತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಜಾರಲ್ಲಿ 9 ಲಕ್ಷ ಹೇಳ್ತಾರೆ, ನಾವು ಬರೀ 7.5 ಲಕ್ಷ ಕೊಡ್ತೀವಿ ನಾವು. ಲ್ಯಾಟ್ರಿ 2008 ಮಂಡ್ಯ ಕೇಳಿದ್ರೆ ನಾನು ಮಂಡ್ಯ ಅದಕ್ಕೆ ಕೇಳಿದ್ದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. 170ಕ್ಕೆ ಹೌದು ಸರ್, ಮಾಡಿಸ್ಕೊಡೋಣ. ಲೋನ್ ಆಗುತ್ತೆ ಇದಕ್ಕೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. VXI ವೇರಿಯಂಟ್ ಸರ್. ಪ್ರೈಸು ಇದು ಪ್ರೈಸ್ ಇರೋದು 8 ಲಕ್ಷ. ಏನಿಲ್ಲ, ಅವನು 8 ಲಕ್ಷದ 7.5 ಲಕ್ಷ ಹೇಳ್ಬಿಟ್ಟ ಅವನು. ಹೊಗೆ ಹಾಕ್ಸ್ಕೊಂಡ್ಬಿಡೈತೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ವಾಯ್ಸೇ ಬರ್ತಿರಲಿಲ್ಲ, ಸ್ಪೀಕರ್ ಔಟ್ ಆಗ್ಬಿಟ್ಟದೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಏನಿಲ್ಲ, ಪರವಾಗಿಲ್ಲ, ಇಷ್ಟು ಹೇಳ್ತಿರಲ್ಲ, ಇದೇ ಖುಷಿ ನಮ್ಗೆ. ನನ್ನ ಮನೆ ಆಯ್ತು. ಇನ್ನ 10,000 ನಮ್ಮ ಮ್ಯಾನೇಜರ್ ಹೇಳ್ಬಿಟ್ಟಿದ್ದಾರೆ. ಇನ್ನ 10,000 ಕಮ್ಮಿ ಮಾಡಿಸ್ಕೊಡೋಣ ಸರ್. ಕಸ್ಟಮರ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬರೀ 75,000 ರೂಪಾಯಿ ಕೊಡ್ತೀವಿ ಸರ್. ಇದು ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿ ಆಗುತ್ತೆ. 3 ಲಕ್ಷದ 15,000 ರೂಪಾಯಿ ಮಾಡ್ಕೊಡೋಣ. ಕೇವಲ 1,48,000 ರೂಪಾಯಿಗೆ ಆಗುತ್ತೆ. 2,90,000 ರೂಪಾಯಿ ಕೊಡೋಣ. 1,90,000 ರೂಪಾಯಿ ಕೊಡೋಣ. 240 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ಹೇಳ್ತೀರಲ್ಲ, 1,95,000 ರೂಪಾಯಿ ಕೊಡೋಣ ಸರ್. 2,30,000 ರೂಪಾಯಿ ಕೊಡ್ತೀನಿ. 1,60,000 ರೂಪಾಯಿ ಮಾಡ್ಕೊಡೋಣ ಸರ್. 1,55,000 ರೂಪಾಯಿ ಕೊಟ್ಬಿಟ್ಟು ವಿತ್ FC ಸಮೇತ 1,30,000 ರೂಪಾಯಿಗೆ 2,10,000 ರೂಪಾಯಿ ಕೊಡೋಣ. ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ. ಬರೀ 1,90,000 ರೂಪಾಯಿಗೆ ಕೊಟ್ಬಿಡೋಣ. ಬರೀ 80,000 ರೂಪಾಯಿ ಕೊಡೋಣ. 80,000ಕ್ಕೆ ಬರೀ 80,000. ಬಂದ ನನ್ನ ಮಗ ಬಹುದ್ದೂರ್ ಗಂಡು ಬರ. ಗುರುಗಳೇ, ಏನಾದ್ರು ನೀವು ಆಲ್ಮೋಸ್ಟ್ ಒಂದು 75,000 ಒಳಗೆ ಕಾರ್ ಬೇಕು ಗುರು, ಒಳ್ಳೆ ಕಂಡೀಷನ್ ಇರೋದು ಅಂತಂದ್ರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಪಕ್ಕನೇ ಸಿಗುತ್ತೆ ಅಂತ ಹೇಳ್ಬೋದು. ಟ್ರೈಲರ್ ನೋಡಿದ್ದೀರಾ, ನನಗೂ ಗೊತ್ತು. ಆ್ಯಂಡ್ ಅದ್ರ ಜೊತೆಲಿ ನಿಮಗೆ ಒಂದು ಒಳ್ಳೊಳ್ಳೆ ಮಾಡಲ್ ಗಾಡಿಗಳು ಕಡಿಮೆ ಪ್ರೈಸ್ಗೆ ಕ್ವಾಲಿಟಿ ಕಾರ್ಗಳು ಬೇಕು ಅಂತಂದ್ರೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಇಲ್ಲ ಗುರು, ನಾನು ಕಾರೇ ತಗೊಳ್ಳಲ್ಲ ಅಂದರೂ ಕೂಡ ಒಂದು ಯೂಸ್ಡ್ ಕಾರ್ನ ರೀವ್ಯಾಲ್ಯೂ ಎಷ್ಟಿರುತ್ತೆ, ಸ್ವಿಫ್ಟ್ ಎಷ್ಟಿರುತ್ತೆ, ಡಿಸೈರ್ ಎಷ್ಟಿರುತ್ತೆ, ಇಲ್ಲ ವರ್ಣ ಎಷ್ಟಿರುತ್ತೆ, ಇಲ್ಲಾಂದ್ರೆ ಹಳೆ ಗಾಡಿಗಳು. ಸೊ ಅಂದರೆ ಇವಾಗ 15 ಇಲ್ಲ ಅಂತಂದರೆ ಒಂದು 10 ಮೇಲಿರುವಂಥ ಗಾಡಿಗಳೆಲ್ಲ ಏನು ಪ್ರೈಸ್ ಇರ್ಬೋದು ಅಂತಂದರೆ ಸೊ ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಬೋದು ನೀವು. ಆ್ಯಂಡ್ ಅದ್ರ ಜೊತೆಲಿ ಮನೆ ಮುಂಚೆ ಒಂದು ಗಾಡಿ ಇರಲಿ ಗುರು, ಒಳ್ಳೆ ಕಂಡೀಷನ್ ಇರೋದು, ಒಂದು 3-4 ವರ್ಷ ನಾವು ಏನು ಮಾತಾಡೋದು ಬೇಡ. ನನ್ನ ಹತ್ರ ಇರದೆ 1.5 ಲಕ್ಷ ಗುರು ಅಂತಂದ್ರೂ ಕೂಡ ಒಂದು ಬೈಕ್ನ ಪ್ರೈಸೇ ಸಿಗುತ್ತೆ ನೋಡಿ. ಈ ಬಿಸಿಲಲ್ಲಿ ಬೈಕ್ ಓಡಿಸೋಕ್ಕಾಗುತ್ತಾ ಗುರು? ಇಲ್ಲ ಗುರು, ಬಿಸಿಲು ಬೇಡವೇ ಬೇಡ. ಬಿಸಿಲಲ್ಲಿ ತಿರ್ಗಾಡ್ಬಿಟ್ಟು ಕಲರ್ ಚೇಂಜ್ ಆದರೂ ಪರವಾಗಿಲ್ಲ, ನಾವು ತಿರ್ಗಾಡ್ತೀವಿ ಅಂತಂದ್ರು. ಈಗ ನೀವು ವಯಸ್ಸಾದವ್ರು ಮನೇಲಿದ್ದಾರೆ, ಇಲ್ಲ ಮನೇಲಿ ಮಕ್ಳುಗಳಿದ್ದಾರೆ, ಸ್ಕೂಲಿಗೆ ಕರ್ಕೊಂಡೋಗ್ಬೇಕು, ವಯಸ್ಸಾದವ್ರನ್ನ ಹಾಸ್ಪಿಟಲ್ ಕರ್ಕೋಬೇಕು, ಇಲ್ಲ ಗುರು ಏನಾದರೂ ಮದುವೆ ಕಾರ್ಯಕ್ರಮಗಳು, ಅದು ಇದು ಆಳು ಮುಳು ಕಸ ಕಡಿಗಳು ಎಲ್ಲ ಇದೇನೋ ಇರ್ತವೆ, ಹೋಗ್ಲೇಬೇಕು ಅಂದರೆ ಅಕ್ಕಪಕ್ಕ ಬಸ್ಗೆ ಕೈಕಾಗಲ್ಲ, ಇಲ್ಲ ಅಕ್ಕಪಕ್ಕದವ್ರು ಕಾರ್ನ ಕೇಳೋಕ್ಕಾಗಲ್ಲ. ಎಷ್ಟು ದಿನ ಅಂತ ಅವರು ತಾನೇ ಕೊಡ್ತಾರೆ. ಸೊ ಹಾಗಾಗಿ ನೀವು ಹತ್ರ ಜಸ್ಟ್ 1.5 ಲಕ್ಷದಿಂದನೇ ಸ್ಟಾರ್ಟ್ ಆಗುತ್ತೆ, ಅಷ್ಟೇ ಸಾಕು ಅಂತಂದ್ರೂ ಕೂಡ ಸಿಗುತ್ತೆ. ಇಲ್ಲ ಮಾಡಲು ಗಾಡಿಗಳು ಬೇಕು, ಸಿವಿಲ್ ಚೆನ್ನಾಗಿದೆ ಅಂತಂದರೆ ಜಸ್ಟ್ 50,000-60,000 ತಂದ್ರೂ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆಯೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನಾನು ಇವತ್ತು ಬೈದಿನಿ ನೆಕ್ಸ್ಟ್ ಕಾರ್ಗೆ ನಾಗರಬಾವಿಲಿ ಇರುವಂಥದ್ದು. ಸೊ ಇವತ್ತು ಎಷ್ಟು ಕಾರ್ ಇದೆ ಅಣ್ಣ? ಸರ್ ಇವತ್ತು ಪ್ರೆಸೆಂಟ್ ಬಂದು 70+ ವೆಹಿಕಲ್ ಇದೆ ಸರ್. ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಲ್ಲ, ಸ್ಕಿಪ್ ಮಾಡ್ಬಿಟ್ಟಿರಪ್ಪ, ಒಳ್ಳೆ ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಅದಕ್ಕೆ. ಅಣ್ಣ ಹೇಗಿದ್ದೀರಾ? ಸರ್ ಆರಾಮಾಗಿದ್ದೀನಿ ಸರ್. ಸೊ ನಮ್ಮ ಮೂರ್ತಿ ಅಣ್ಣ ನೋಡಿದ ತಕ್ಷಣ ಒಂಥರ ಖುಷಿ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಒಳ್ಳೊಳ್ಳೆ ಕಾರ್ಗಳನ್ನ ತಂದು ಸ್ಟಾಕ್ನ ನಿಲ್ಲಿಸ್ಬಿಡ್ತಾರೆ. ಡೈರೆಕ್ಟಾಗಿ ಮಾಡ್ರ್ ಬರ್ತೀನಿ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಸರ್ ಖಂಡಿತ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ 12 ಮಾಡಲ ಮೇಲೆ ಎಲ್ಲೇ ಇರಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಇನ್ನೊಂದು ಇವಾಗ ಕಾರ್ಗಳನ್ನ ಎಕ್ಸ್ಚೇಂಜ್ ಮಾಡಬೇಕು ಗುರು, ನನ್ನ ಹತ್ರ ಒಂದು ಆಲ್ಟೋ 800 ಇದೆ, ಸ್ವಿಫ್ಟ್ ತಗೋಬೇಕು ಅಂತ ಬರ್ತಾರೆ. ಸರ್ ಬರ್ಲಿ ಸರ್, ಕಸ್ಟಮರ್ ಗಾಡಿ ತಗೋಬರ್ಲಿ, ನಮ್ಮ ಗಾಡಿನ ಓಕೆ ಮಾಡ್ಲಿ, ಆ ಗಾಡಿ ನಮ್ಗೆ ಏನಾಗುತ್ತೋ ನೋಡ್ಬಿಟ್ಟು ಮೈನಸ್ ಮಾಡ್ಕೊಂಡು ಈ ಗಾಡಿ ಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಪರ್ಟಿಕ್ಯುಲರ್ ಆಗಿ ಇದೇ ತರ ಮಾಡಲ್ ಗಾಡಿಗಳು ಹುಡುಕ್ತಾ ಇದ್ದೀನಿ, ಇದೇ ತರ ಬ್ರಾಂಡ್ ಗಾಡಿಗಳನ್ನ ಹುಡುಕ್ತಾ ಇದ್ದೀನಿ. ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ, ತುಂಬಾ ಗಾಡಿಗಿದೆ. ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ತರ್ಸ್ಕೊಡೋ ವ್ಯವಸ್ಥೆ ಇರುತ್ತೆ. ಕರೆಕ್ಟ್ ಅಲ್ಲ? ಖಂಡಿತ ಸರ್. ಓಕೆ, ಲೊಕೇಶನ್ ಹೇಳ್ಬಿಡಿ ಒಂದ್ಸಲ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟ್ಲು, ಅದ್ರ ಆಪೋಸಿಟ್ ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ನಮ್ ನೆಕ್ಸಾ ಕಾರ್ಡ್ ಬೋರ್ಡು ಕಾಣಿಸುತ್ತೆ, ಪ್ಲಸ್ ಗಾಡಿಗಳು ಲೈನ್ ಆಗಿ ಕಾಣಿಸುತ್ತೆ ಸರ್. ಒಳ್ಳೆ ಕಾರ್ಗಳಿದೆ ಇವತ್ತು. ವಿಡಿಯೋ ಯಾರು ಮಿಸ್ ಮಾಡ್ಕೊಂಡು ಹೋಗಬೇಡಿ, ನಾನೇ ವಿಡಿಯೋ ಮಾಡಿರೋದ್ರಿಂದ ತುಂಬಾ ಖುಷಿ ಆಗಿದೆ. ಒಳ್ಳೆ ಪ್ರೈಸ್ ಸಿಗ್ತಿದೆ. ಒಂದ್ಸಲ ವಿಡಿಯೋ ಪೂರ್ತಿ ನೋಡಿ, ನೀವು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ನೋಡಿ. ಇನ್ ಕೇಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೂ ಕೂಡ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ಅಷ್ಟೇ. ನಾನು ಬಂದ ತಕ್ಷಣ ತಗೊಂಬಿಡಿ ಇದನ್ನ ಅಂತ ಹೇಳ್ತಾ ಇಲ್ಲ, ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಒಬ್ರು ಇಬ್ಬರಲ್ಲ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಆಮೇಲೆ ತಗೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದು ವಿಡಿಯೋ ನೀವು ನೋಡಿ, ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಈ ಥರ ವೀಡಿಯೋಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಡಿ ಗುರು. ಲೈಕ್ ಮಾಡೋದು ಮರಿಬೇಡಿ ಗುರು, ಒಂದೊಂದು ಲೈಕ್ ಮಾಡಿ. ಎಷ್ಟು ಈಗ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ನೀವು ವಿಡಿಯೋ ನೋಡ್ತಾ ಇದ್ರೆ ನನಗೆ ಗೊತ್ತಾಗಬೇಕಲ್ವಾ, ಒಂದು ಲೈಕ್ ಕೊಡ್ಬಿಡಿ ಅಷ್ಟೇ. ಸರ್ ಖಂಡಿತ ಮಾಡ್ತಾರೆ. ಯಾಕೆ ಅಂತಂದ್ರೆ
ಈ ವಿಡಿಯೋ ತುಂಬಾ ಚೆನ್ನಾಗಿದೆ, ಗಾಡಿನೂ ಕೂಡ ತುಂಬಾ ಚೆನ್ನಾಗಿದಾವೆ, Okay. ಹಂಗಾಗಿ ಖಂಡಿತ ಲೈಕ್ ಮಾಡೇ ಮಾಡ್ತೀನಿ. ನೀವು 5 ಸೆಕೆಂಡ್ ನೋಡಿ ಪರವಾಗಿಲ್ಲ, ನೀವು ವಿಡಿಯೋ ನೋಡ್ತಾ ಇದ್ರೆ ನನ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಒಂದು ಲೈಕ್ ಕೊಡ್ಬಿಡಿ ಅಷ್ಟೇ. ಎಷ್ಟು ಜನ ಕರೆಕ್ಟಾಗಿ ನೋಡ್ತಾರೆ ನಿಮ್ಗೆ ಗೊತ್ತಾಗಬೇಕು, ನನಗೊಂದು ಐಡಿಯಾ ಬೇಕಲ್ಲ, ಅದಕ್ಕೆ ಬನ್ನಿ. ಸೊ ಎಷ್ಟೇನು ಬೇಕು LX ಅಂತಂದ್ರೆ ತುಂಬಾ ಲೋ ಪ್ರೈಸ್, ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಅಣ್ಣ ಏನು ಕೊಡ್ತೀರಾ, ಎಷ್ಟಲ್ಲಿ ಸರ್ ಕೊಡ್ತೀರಾ? ಕಸ್ಟಮರ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬರೀ 75,000 ರೂಪಾಯಿ ಕೊಡ್ತೀವಿ ಸರ್. ಏನೇನು ಫೀಚರ್ ಬರ್ಬೋದು ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಅದ್ರಲ್ಲಿ ಪೆಟ್ರೋಲ್ ಗಾಡಿ, ಸಡನ್ ಗಾಡಿ ಅದರಲ್ಲೂ. ಪವರ್ ವಿಂಡೋ ಇದೆಯಾ? ಹೌದು ಸರ್. ಹ್ಞೂ ಗುರುಗಳ 4 ಡೋರ್ ಪವರ್ ವಿಂಡೋ ಕೂಡ ಇದೆ. ಅಂಡ್ ಎಷ್ಟು ಹೇಳಿದ್ರಲ್ಲ ಸರ್ ಬರೀ 75,000. ಮುಂದೆ ಬರೋ ಇನ್ನೂ ಸ್ವಲ್ಪ ಸರ್ ಇಲ್ಲ, ಬಡವ್ರೇ ತಗೊಳ್ಳೋದು ಸರ್, ಬಜಾರ್ ಕಡಿಮೆ. 95,000 ಹೇಳ್ತಾರೆ, ಅಲ್ಲ, ಬರೀ ಬಡ- 75,000. ಕಡಿಮೆ ಪ್ರೈಸ್ ತಗೊಳ್ಳೋದೇ ಬಡವರು, ಯಾಕಂದ್ರೆ ಮನೆ ಮುಂದೆ ಒಂದು ಕಾರ್ ಸರ್ ಬನ್ನಿ ಸರ್, ಒಂದು 2,000 ಕಮ್ಮಿ ಮಾಡೋಣ. 5,000 ಮಾಡ್ಬಿಡಿ, ಒಂದು ಸರ್, ಫೈನಲ್ ಅಲ್ಲಿ ಬಂದ್ಮೇಲೆ ಕಮ್ಮಿನೇ ಮಾಡ್ಬಿಡಿ, ಫೈನಲ್ ಮಾಡ್ಬಿಡಿ. ಓಕೆನಾ? ಸರ್ ಏನ್ ಗೊತ್ತಾ, ಕಸ್ಟಮರ್ ಕೋಟಿಂಗ್ ಬಂದು 95,000 ಇದೆ, ನಾನು ಹೇಳ್ತಾ ಇರೋದು ಬರೀ 75,000. ಇದ್ರಲ್ಲಿ ಏನಿದೆ ಒಂಚೂರು ಇನ್ನು 73,000 ಮಾಡೋಣ ಬನ್ನಿ. ಓಕೆ ಗುರುಗಳ, ಇನ್ನೂ ಸ್ವಲ್ಪ ಏನಾದ್ರು ರಿಕ್ವೆಸ್ಟ್ ಮಾಡಿ ನೋಡೋಣ. ಓಕೆ, ನೆಕ್ಸ್ಟ್ ಎಲ್ಲೋ ಗೋಲ್ಡ್ ಏನಾದರೂ ಈಗ ನೀವೇನಾದರೂ ದುಡಿಬೇಕು ಅಂತ ಅನ್ಕೊಳ್ಳೋರಿಗೆ ಒಂದು ಬೆಸ್ಟ್ ಗಾಡಿ ಅನ್ಬೋದು. ಯಾಕೆಂದ್ರೆ ಇದು 8 ಸೀಟರ್ 7 ಸೀಟರ್ ಇದು ಸರ್ 8 ಸೀಟ್ರು. 8 ಸೀಟ್ರು ಆರಾಮಾಗಿ ಇಡೀ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಕಾರ್ ಹೋಗಿದ್ದು ಬರ್ಬೋದು. ಇಲ್ಲ ಅಂತಂದರೆ ನೀವು ಏನಾದರೂ ಆರ್ಡ್ರ್ ಗಿಡ ತೊಗೊಂಡು, ಅಂದರೆ ಓಲಾ ಬರೋದು ಕಷ್ಟ ಅನ್ಕೋತೀನಿ, ಬಟ್ ನೀವೇನಾದರೂ ಬೇರೆ ಇವಾಗ ಆರ್ಡ್ರ್ಗಳು ತೊಗೊಳ್ತಿರಲ್ಲ, ಟ್ರಿಪ್ಗಳು ತೊಗೊಂಡು ಏನಾದ್ರು ಲಾಂಗ್ ಹೋಗಬೇಕು, ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸೊ ಏನು ಪ್ರೈಸ್ ಕೊಡ್ತೀರಾ ಸರ್ ಪ್ರತಿಯೊಂದಕ್ಕೂ ಯೂಸ್ ಆಗೋಂಥ ವೆಹಿಕಲ್ ಇದು. 15 ಮಾಡಲು ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ, ಫ್ರೆಶ್ ಅಪ್ಸ್, ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ ಮಾಡಿಕೊಡ್ತೀವಿ. ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿಗೆ ಆಗುತ್ತೆ ಸರ್. ಟವೇರಾ ಓಕೆ, 15 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಅದನ್ನು ಒಬ್ಬರೇ ಯೂಸ್ ಮಾಡಿರೋದು. ಆಮೇಲೆ ತುಂಬ ಜನ ಯೂಸ್ ಮಾಡೋರೆ ಆ ಎಲ್ಲೋ ಬೋಲ್ಡ್ ಅಂತಂದರೆ ಆ ಥರ ಆದರೆ ನಾನೇ ಬೇಡ ಅಂದ್ಬಿಡ್ತೀನಿ, ಯಾಕಂದರೆ ಎಲ್ಲೋ ಬೋಲ್ಡ್ ಇರೋದ್ರಿಂದ ರೆಗ್ಯುಲರ್ ಯೂಸ್ ಮಾಡ್ತಾರೆ, ಹಾಗಾಗಿ ಹೇಳ್ತಿರೋದು. ಒಬ್ಬೊಬ್ರು ಒಂದೊಂಥರ ಡ್ರೈವ್ ಮಾಡಿದ್ರೆ ಇದು ಕಷ್ಟ ಆಗ್ಬಿಡುತ್ತೆ. ಬಟ್ ಸಿಂಗಲ್ ಓನರು ಮಿಸ್ ಮಾಡ್ಕೋಬೇಡಿ ಸರ್. ಇದು ಬಂದು ಚವರ್ಲೆಟ್ ಎಂಜಾಯ್, ಓಕೆ. ಇದು ಕೂಡ 7 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ, ಮ್ಯಾಗ್ವಿಲ್ ಕೂಡ ಬರುತ್ತೆ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿ ಸೊ ಇನೋವಾ ಹೋಗ್ತೀವಿ ಅಂತಂದ್ರೆ ದೊಡ್ಡ ಫ್ಯಾಮಿಲಿ ಅಂತ ಹೆವಿ ಬೇಜಾನ್ ಪ್ರೈಸ್ ಹೇಳ್ತಾರೆ. ಬಟ್ ನಿಮ್ಗೆ ಇದು ಕ್ಲೀನ್ ಕಂಡೀಷನ್ ಇದೆ, ಲೆದರ್ ಸೀಟ್ ಆಗಿದೆ, ಒಳ್ಳೆ ಇಂಟೀರಿಯರ್ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ರೆ, ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಂಬಿಡಿ. ಸೊ ಫೈನಲ್ ಎಷ್ಟು ಕೇಳಿರೋದು ಸರ್? 2,95,000 ರೂಪಾಯಿ ಆಗುತ್ತೆ ನೆಗೋಷಿಯಬಲ್. ಸರ್ ಬನ್ನಿ ಸರ್, ಕಸ್ಟಮರ್ ಗಾಡಿ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, Okay, ಬನ್ನಿ, ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಇನ್ನೊಂದು ಅದೇ ತರನೇ ರೆಡ್ ಕಲರ್ i20 ಇದೆ, ನೋಡ್ತಾ ಇರ್ಬೋದು. ಅಣ್ಣ ನಿಮ್ಮ ಹತ್ರ i20 ಎಷ್ಟಿದೆ ಸರ್? i20 ಪ್ರೆಸೆಂಟ್ 3 ಗಾಡಿ ಇದಾವೆ, ಶಿಫ್ಟ್ ಅಲ್ಲಿ 6 ಗಾಡಿ ಇದಾವೆ, ಎರ್ಟಿಗಾದಲ್ಲಿ 5 ಗಾಡಿ ಇದಾವೆ, ವ್ಯಾಗನರ್ ಅಲ್ಲಿ 6 ಗಾಡಿ ಇದಾವೆ. ಓಕೆ, ಎಲ್ಲ ಬಾಡೋರು ಬಾದಾಮಿ ತರ ಗಾಡಿ ಮಾತ್ರ ಎಲ್ಲ ತುಂಬಾ ಚೆನ್ನಾಗಿದಾವೆ ಈ ಸಾರಿ. ಓಕೆ, ಯಾಕೆಂತಂದ್ರೆ ಇವಾಗ ಹೊಸ ವರ್ಷಕ್ಕೆ ಹೊಸ ಗಾಡಿಗಳು, ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳೇ ತರಿಸಿದೀವಿ ಸರ್. ಓಕೆ. ಸೊ ಇದರಲ್ಲಿ ನೋಡಿದ್ರೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇರ್ಬೋದು. ಅಂಡ್ ಇದ್ರ ಜೊತೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಅಂಡ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ ಸರ್, ಖಂಡಿತ ಆಸ್ತಾ ಇದು. ಓಕೆ, ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ. ಸೊ ಇದು ಎಷ್ಟನೇ ಓನರ್ ಆಗಿದೆ ಇದು? ಸರ್ 11 ಮಾಡಲು ಸಿಂಗಲ್ ಓನರ್ ಗಾಡಿ, ಆಸ್ತಾ ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,25,000 ಕೋಟಿಂಗ್ ಇದೆ. ಒಂದು 3,15,000 ರೂಪಾಯಿ ಮಾಡ್ಕೊಡೋಣ ಸರ್. 3,15,000 ರೂಪಾಯಿ ಮಾಡ್ಕೊಡೋಣ. 3,15,000 ಅಂತಂದ್ರೆ ಮುಂದೆ ಬಂದು ಸ್ವಲ್ಪ ಸ್ಲೈಟ್ಲಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಇದೇನು ಪ್ರೈಸ್ ಸರ್? ಇದು ಬಂದು ಫೋರ್ಡ್ ಫಿಗೋ 2010 ಮಾಡಲು ಸೆಕೆಂಡ್ ಓನರ್, ಗುಡ್ ಕಂಡೀಷನ್ ಗಾಡಿ, ಪೆಟ್ರೋಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಕೂಡ ಇದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದು ಬಂದು ಕೇವಲ 1,48,000 ರೂಪಾಯಿಗೆ ಆಗುತ್ತೆ. ಓಕೆ, ಇದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತಾರೆ, ಬೇಕಾದ್ರೆ ಬನ್ನಿ. ಸೊ ಇನ್ನೊಂದು ರೆಡ್ ಕಲರ್ i20 ಬೇಡ ಅಂತ ಅಂದ್ರೆ ಅಂಡ್ ವೈಟ್ ಕಲರ್ i20 ಹೋಗ್ಬೋದು. ಅಣ್ಣ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಡೀಸೆಲ್. ಓಕೆ, ಮೈಲೇಜ್ ಜಾಸ್ತಿ ಬೇಕು ಅಂತಾರೆ, ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಹೋಗ್ಬೋದು. ಇದು ಎಷ್ಟನೇ ಓನರ್ ಇದು? ಸರ್ 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಪ್ರೈಸ್ ಏನು? ಸರ್ ಇದು 3,10,000 ಕೋಟಿಂಗ್ ಇದೆ, 2,90,000 ರೂಪಾಯಿ ಕೊಡೋಣ. 2,90,000 ರೂಪಾಯಿಗೆ i20 ವೈಟ್ ಕಲರ್ ಸಿಗ್ತಾ ಇದೆ. ಅದು ನಿಮಗೆ ಡೀಸೆಲ್ ಮೈಲೇಜ್ ಜಾಸ್ತಿ ಬರುವಂಥದ್ದು. ಇವಾಗ ಒಂದು ಇನ್ನೂ ಸ್ವಲ್ಪ ಸ್ವಿಫ್ಟ್ ಅಲ್ಲಿ ಒಳ್ಳೆ ಮೇಂಟೆನೆನ್ಸ್ ಇರಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಹೋಗೋಣ ಅಂತಂದ್ರೆ ಸ್ವಿಫ್ಟ್ ಡಿಸೈರ್ ಹೋಗ್ಬೋದು. ಇದ್ಯಾವ ಮಾಡಲಿದು ಸರ್? ಇದು ಬಂದು 2015 ಮಾಡಲು ಸಿಂಗಲ್ ಓನರ್, VXI ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಆಸ್ ಇಟ್ ಈಸ್ ಇರೋದೆಲ್ಲ ಓಪನ್ ಆಗಿ ಹೇಳ್ಬಿಡ್ತೀವಿ. ರೇಟ್ ಅಲ್ಲಂತೂ ಕಡಿಮೆ ರೇಟಲ್ಲಿ ಕೊಡೋಣ, ಬರೀ 4,45,000 ರೂಪಾಯಿ ಕೊಡೋಣ. ಓಕೆ, ಇದರಲ್ಲಿ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದೆ, ಅಂಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಮ್ಯಾನ್ಯುವಲ್ ಇದೆ. ಸೊ ನಿಮಗೆ ಮ್ಯಾನ್ಯುವಲ್ ಇರೋದ್ರಿಂದ ನಿಮಗೆ ಅಣ್ಣ ಮಿನಿಮಮ್ ಡೀಸೆಲ್ ಪೆಟ್ರೋಲ್ ಹೇಳಿದ್ರೆ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್, VXI 18 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬಜಾರಲ್ಲಿ ಹುಡುಕಿದ್ರು ಈ ರೇಟಿಗೆ ಸಿಗಲ್ಲ. 4,45,000 ರೂಪಾಯಿ ಕೊಡೋಣ.
ಯಾವ ಮಾಡ್ಲಿ ಹೇಳಿದ್ರಲ್ಲ ಸರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಆರಾಮ ಲೋನ್ ಆಗ್ಬಿಡುತ್ತೆ. ಹೌದು 4 ಲಕ್ಷ ಲೋನೇ ಸಿಗುತ್ತೆ ನಿಮಗೆ. 4.25 ಅಂತಂದ್ರೆ 4.25 ಹೇಳಿರೋದು, ಎಷ್ಟು ಹೇಳಿರೋದು ಸರ್ 4,45,000 ಕೊಡೋಣ. ಅದೇ ನೀನು 40,000 ತಗೊಂಡ್ ಬನ್ನಿ, ಇನ್ನು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾರೆ. ಹೋಂಡಾ ಜಾರ್ಜು ವಿ ವರ್ಷನ್ ಆಗಿರುವಂಥದ್ದು. ಸೊ ಯಾವುದೋ 22 ಲಕ್ಕಿ ನಂಬರ್ ಇರಬೇಕು, ಅದಕ್ಕೆ ಆ ಥರ 22 ಅಂತ ಹಾಕ್ಸ್ಕೊಂಡಿದ್ದಾರೆ. ಕಿತ್ತಾಕ್ಸ್ಬಿಡ್ಬೇಕಾದ್ರೆ ನಿಮಗೆ 19 18 ನಿಮ್ಗೆ ಯಾವ್ದು ಕಂಫರ್ಟಬಲ್ ಸೊ ಅದು ಹಾಕ್ಸ್ಬಿಡಿ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು 2016 ಮಾಡಲು. ಓನರ್ ಮಾತ್ರ 3rd ಓನರ್ ಆಗಿದೆ. ಓಕೆ ಓಡಿರೋದು ಬಂದು 54,000 ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಓಕೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಬಂದು ನೀವು ಚೆಕ್ ಮಾಡಿಸ್ಕೋಬಹುದು. ಓಕೆ ಇದರಲ್ಲೂ ಕೂಡ 4 ಡೋರ್ ಪವರ್ ವಿಂಡೋ, ಪವರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 3,80,000 ರೂಪಾಯಿ ಕೊಡೋಣ. ಯಾವ ಮಾಡ್ಲಿ ಹೇಳಿದ್ರಲ್ಲ ಸರ್ 16 ಮಾಡಲು. ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ ಸರ್ ಮಾಡ್ಲಿ ಸರ್, ಒಂದು 60,000 ಮಾಡ್ಲಿ ಸರ್, ಮಿಕ್ಕಿದೆಲ್ಲ ಲೋನ್ ಸಿವಿಲ್ ಮಾಡಿಸ್ಕೊಡೋಣ. ಚೆನ್ನಾಗಿ ಲೋನ್ ಆಗ್ಬೇಕಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅದೇ ನಿಮ್ಮ ಸಿವಿಲು ಚೆನ್ನಾಗಿರಬೇಕು. ಸೊ ನಿಮಗೆ 0 ಡೌನ್ ಪೇಮೆಂಟ್ ಬೇಕಾದ್ರೂ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ. ಇಲ್ಲ ಅಂತಾರೆ 1 ಲಕ್ಷ ಬೇಕಾದ್ರೂ ಆಗ್ಬೋದು. ಇವಾಗ ನಾವು 50,000 ಅಂದ್ರೆ 50,000ಕ್ಕೆ ಲೋನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿವಿಲ್ ಚೆನ್ನಾಗಿದ್ರೆ 0ಗೂ ಆಗುತ್ತೆ ನಿಮಗೆ. ಸಿವಿಲ್ ಹಂಗೆ ಹಿಂಗೆ ಇದ್ರೆ ಒಂದು 70,000 80,000 ರೇಟ್ಕಿಂತ ಒಂದು 10,000 ಜಾಸ್ತಿ ಮಾಡಿಕೊಳ್ಳಿ ಅಷ್ಟೇ, ಜಾಸ್ತಿ ಏನಿಲ್ಲ. ಆ್ಯಂಡ್ ಇನ್ನೊಂದು ನಿಮಗೆ ಸರ್ ಇದು ಬಂದು ಸ್ಯಾಂಟ್ರೋ GLS, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಮಾಡಲು ಬಂದು 10 ಸಿಂಗಲ್ ಓನರ್ ಗಾಡಿ. ಓಡಿರೋದು 54,000 ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ ಇದ್ರ ಫೀಚರ್ ನೋಡೋದ್ರಲ್ಲಿ ನಿಮಗೆ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಆ್ಯಂಡ್ ಮೈಲೇಜ್ ಎಲ್ಲ ಸರ್ 18 ಮೈಲೇಜ್ ಬರುತ್ತೆ. ಓಕೆ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಓಕೆ 2 ಲಕ್ಷ ಕೋಟಿಂಗ್ ಇದೆ. 1,90,000 ರೂಪಾಯಿ ಕೊಡೋಣ. 10,000 ಬಿಟ್ಬಿಟ್ರಿ. 10,000 ಬಿಟ್ಬಿಡೋಣ. 1,90,000 ರೂಪಾಯಿ ಸರ್. ಬಜಾರಲ್ಲಿ 2,25,000 ಹೇಳ್ತಾರೆ. ಬೇಡ ಸರ್, 1,90,000 ರೂಪಾಯಿ ಕೊಡೋಣ. ಓಕೆ ಸೊ ಚೌರ್ಲೆಟ್ ಸರ್ ಚೆವರ್ಲೆಟ್ ಬೀಟ್ ಬಂದು LT 15 ಮಾಡಲು, ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುತ್ತೆ. ಇದು ಬಂದು 2,40,000 ರೂಪಾಯಿಗೆ ಆಗುತ್ತೆ ಸರ್. 2,40 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ಹೇಳ್ತೀರಲ್ಲ ಸರ್ ಬರಲಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾಕೆಂದರೆ 2,65,000 ಕೋಟಿಂಗ್ ಇದೆ. ನಾನು ಏಕ್ದಮ್ 20,000 ಡೌನ್ ಮಾಡಿಬಿಟ್ಟಿದ್ದೀನಿ. 25,000, 2,40,000 ರೂಪಾಯಿ ಮಾಡ್ಕೊಡೋಣ ಸರ್. ಬರಲಿ ಸರ್, ಕಸ್ಟಮರ್ ಬಂದು ಇಷ್ಟ ಆಯಿತು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಬಂದಷ್ಟು ತಗೊಳ್ಳಿ ಅಂತಾರೆ. ಟೆಸ್ಟ್ ಡ್ರೈವ್ ಮಾಡಿ ಸಾಕು. ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪಕ್ಕ ಇಷ್ಟಪಡ್ತೀರಾ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಬೇಕಾದ್ರೆ ತಗೊಳ್ಳಿ. ಆ್ಯಂಡ್ ಇನ್ನೊಂದು ಇದು ಸರ್, ಇದು 11 ಮಾಡಲು, ಸೆಕೆಂಡ್ ಓನರು, LXi, AC ಪವರ್ ಸ್ಟೇರಿಂಗು. ಗಾಡಿ ತುಂಬ ಚೆನ್ನಾಗಿದೆ. ಓಡಿರೋದು 82,000 ಜಿನಿಯನ್ ಮೀಟ್ರು. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 20 ಮೈಲೇಜ್ ಬರೋಂಥ ಗಾಡಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಸರ್. ಇದರಲ್ಲಿ ನಿಮಗೆ 2 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್. ಸರ್ ಪವರ್ ವಿಂಡೋ ಬರಲ್ಲ ಇದರಲ್ಲಿ. ಅಲ್ಲ 2 ಇದೆಯಲ್ಲ ಇಲ್ಲಿ. ಇಲ್ಲ ಸರ್, 2 ಪವರ್ ವಿಂಡೋ ಬರಲ್ಲ. LXi ಅದು ಔಸ್ಕೊಂಡ್ಬಿಡೈತೆ, ಕಾಣಿಸ್ತಾ ಇಲ್ಲ. LXi ಪವರ್ ವಿಂಡೋ ಬರಲ್ಲ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಬೇಕಂದ್ರೆ ಮಾಡಿಸ್ಕೊಡೋಣ, ತೊಂದರೆ ಇಲ್ಲ. 2,10,000 ಕೋಟಿಂಗ್ ಇದೆ. 1,95,000 ರೂಪಾಯಿ ಕೊಡೋಣ ಸರ್. 1,95,000 ರೂಪಾಯಿ ಕೊಡೋಣ. ಆಲ್ಟೋದಲ್ಲಿ ಇವಾಗ ಪ್ರೆಸೆಂಟ್ 4 ಗಾಡಿ ಇದಾವೆ. ಬನ್ನಿ ಸರ್, 1,05,000ದಿಂದ ಹಿಡಿದು 1,95,000 ರೂಪಾಯಿವರೆಗೂ ಗಾಡಿಗಳಿದಾವೆ. 4 ಗಾಡಿ ಇದಾವೆ ಪ್ರೆಸೆಂಟ್ ಆಲ್ಟೋದಲ್ಲಿ. ಓಕೆ ಇನ್ನು ಅಲ್ಲೂ ಇದೆ, ತೋರ್ಸೋಣ ಬನ್ನಿ. ಎಷ್ಟು ಕಾರ್ ಮಾಡಿದ್ರಿ ಇವತ್ತು ಸರ್? ತುಂಬ ಇದಾವೆ ಸರ್ ಗಾಡಿಗಳು. ಹೊಸ ವರ್ಷಕ್ಕೆ ತುಂಬ ಗಾಡಿ ಸ್ಟಾಕ್ ಇದ್ದಾವೆ. ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳು ಇದಾವೆ. ಬರಲಿ ಸರ್, ಕಸ್ಟಮರ್ ಯಾವ್ದು ಇಷ್ಟ ಆಗುತ್ತೆ ಅದನ್ನ. ಓಕೆ ಇವ್ರದ್ದು ವಾಯ್ಸ್ ರೀಸನಬಲ್ ರೇಟಲ್ಲಿ ಕೊಡೋಣ. ಆಯ್ತು, ಯಾಕಂದ್ರೆ ನನ್ನ ವಾಯ್ಸ್ ಸ್ವಲ್ಪ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಓಕೆ ಬರಲಿ ಸರ್, ಗಾಡಿಲೆಲ್ಲ ಎಲ್ಲ ಒಂದು ವೆಹಿಕಲ್ಸು ನಾವು ತೋರಿಸಿರ್ತೀವಿ. ಬರಲಿ, ಯಾವ ಗಾಡಿ ಬೇಕೋ ವಿಸಿಟ್ ಕೊಡಲಿ. ಸ್ವಲ್ಪ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ. ಓಕೆ ಅಲ್ಲಿ ಹೋಗಿ ನಾವು ಮುಗಿಸ್ಕೊಬೋಣ. ಇದು ಹುಡುಗರು ಮಾಡ್ಕೊತಾರೆ. ಮಾಡ್ಕೊಂತಾರೆ. ಮೂರ್ತಣ್ಣ ಕ್ವಿಡ್ ಇದೆ ಹೇಳಿ ಸರ್. ಇದು ಬಂದು 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ. RXL AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸರ್ ಪವರ್ ವಿಂಡೋ ಬರಲ್ಲ, ಸಾರಿ. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸೊ ಒಳ್ಳೆ ಟೈರ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಓಡಿರೋದು ಬಂದು 81,000 ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಪ್ರೈಸ್ ಸರ್ ಇದು ಬಂದು 2,45,000 ಕೋಟಿಂಗ್. ಬನ್ನಿ ಸರ್, 2,30,000 ರೂಪಾಯಿ ಕೊಡ್ತೀನಿ. ಓಕೆ ಇದು ಸರ್ ಇದು ಬಂದು 2007 ಮಾಡಲು, ಸಿಂಗಲ್ ಓನರ್, LXi, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಆಯ್ತು, ಸಿಂಗಲ್ ಓನರ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಹೌದಾ? ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 1,65,000. ಬನ್ನಿ, 1,60,000 ರೂಪಾಯಿ ಮಾಡ್ಕೊಡ್ತೀನಿ. 1,60,000 ರೂಪಾಯಿ ಮಾಡ್ಕೊಳ್ಳೋಣ ಸರ್. ಓಕೆ ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಬಂದು GL ಓಕೆ 2008-9 ಥರ್ಡ್ ಓನರ್ ಗಾಡಿ ವಿತ್ LPG ಇದೆ ಸರ್. ಕೇವಲ 1,55,000 ರೂಪಾಯಿ ಕೊಟ್ಬಿಡೋಣ. ಓಕೆ ಇಲ್ಲಿ 29 ವರೆಗೂ FC ಇದೆ. 2008 ಮಾಡಲ 9 ಮಾಡಲ ಸರ್? 8 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್. ಸರಿ ಆಯ್ತು. ಓಕೆ ಈ ಓಮಿನ್ ಇದೆ, ಅದು
ಸರ್ ಓಮಿನಿ ಬಂದು 17 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ ಹಾ ವಿತ್ CNG ಇದೆ. ಓಕೆ ಗುಡ್ ಕಂಡೀಷನ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. ತುಂಬಾ ಜನ 8 ಸೀಟರ್ ಬೇಕು ಅಂತಾರೆ ಗಾಡಿಗಳು. ಹಾ ನೋಡಿ ಸರ್, ಬರೀ 3,05,000 ರೂಪಾಯಿ ಕೊಡೋಣ ವಿತ್ CNG. ವಿತ್ CNG. ಅದರಲ್ಲೂ 8 ಸೀಟರ್ ವೆಹಿಕಲ್, 17 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಎರ್ಟಿಗಾದಲ್ಲಿ ಪ್ರೆಸೆಂಟ್ 4 ಗಾಡಿ ಇದಾವೆ. 13 ಮಾಡಲು ಥರ್ಡ್ ಓನರು ZDI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾ ಇದು ಬಂದು 5,75,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 5,55,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡ್ಲಿದ್ದು 13 ಮಾಡಲು ಸರ್. ಲೋನ್ ಆಗುತ್ತಲ್ಲ ಹಂಗಾದ್ರೆ? ಸರ್ ಖಂಡಿತ ಮಾಡಿಸ್ಕೊಡೋಣ, 50% ಆಗುತ್ತೆ. ಓನರ್ ಜಾಸ್ತಿ ಆಗಿರೋದ್ರಿಂದ ಹಾ 50% ಲೋನ್ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ ಸರ್ ಇದು ಬಂದು 2013 ಮಾಡಲು 4th ಓನರ್ ಆಗಿದೆ. ಹಾ ಇದು ಕೂಡ ಎರ್ಟಿಗಾ ಡೀಸೆಲ್ ಗಾಡಿ, VDI ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್. ಹಾ ಒಂದು ಶಿಫ್ಟ್ ರೇಟ್ ಅಲ್ಲಿ ಕೊಡೋಣ ಸರ್. ಪಕ್ಕ ಶಿಫ್ಟ್ ರೇಟ್ ಅಲ್ಲಿ ಕೊಡೋಣ ಮಾತು ಸರ್. ಮಾತಾಗಿರ್ಬೇಕು. ಮಾತಾಗೆ ಸರ್, ಮಾತಿಗೆ ನಾನು ತಪ್ಪನಲ್ಲ. ಹಾ. ಬರೀ 4,30,000 ರೂಪಾಯಿ ಕೊಡ್ತೀನಿ. ನಾವು ಬಾರ್ಗಿನ್ 4,30,000 ರೂಪಾಯಿಗೆ ಹಾ ಒಂದು 7 ಸೀಟರ್ ವೆಹಿಕಲ್ VDI ಹಾ ಎರ್ಟಿಗಾ ಕೊಡ್ತೀನಿ ಸರ್. ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಹಾ ZDI 7 ಸೀಟರ್ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಹಾ 7 ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಹಾ ಸರ್. ಇದು ಬಂದು 7,55,000 ಕೋಟಿಂಗ್ ಇದೆ, ಕಸ್ಟಮರ್ ಕೋಟಿಂಗು. ಹಾ ಫೈನಲ್ ಟು ಫೈನಲ್ ಬಂದು ಒಂದು 7,25,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 7 ಲಕ್ಷದ 7,25,000 ರೂಪಾಯಿ ಮಾಡಿಸ್ಕೊಡೋಣ ಮುಂದೆ ಬನ್ನ ಎಷ್ಟು ಬಲ? ಸರ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬರಲಿ ಸರ್. ಓಕೆ ಲೋನ್ ಆದ್ರೆ ಡೌನ್ ಪೇಮೆಂಟ್ ಎಷ್ಟು ಸರ್ ಮಾಡಬೇಕಾಗುತ್ತೆ? ಖಂಡಿತ ಕಸ್ಟಮರ್ಗೆ ಇವ್ರಿಗೆ ಓಕೆ ಆಯಿತು ಅಂತಂದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಟವರ್ಲೆಟ್ ಆವಿಯೋ ಹಾ ಸಡನ್ ಗಾಡಿ, ಹಾ ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಹಾ. FC ಲ್ಯಾಬ್ಸ್ ಇದೆ. ಓಕೆ ವಿತ್ FC ಹ್ಮ್. 1,30,000 ರೂಪಾಯಿ ಮಾಡಿಕೊಡೋಣ. ವಿತ್ FC ಸಮೇತ 1,30,000 ರೂಪಾಯಿಗೆ ಹಾ 7 ಮಾಡಲು ಥರ್ಡ್ ಓನರ್ ಗಾಡಿ. ಇನ್ಸೂರೆನ್ಸ್ ಯಾರು ಮಾಡ್ಕೊಡ್ತಾರ? ಸರ್ ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡ್ತೀವಿ ಸರ್. ಅದು ಹೇಳ್ಬೇಕು, ಎಲ್ಲ ಮಾಡ್ಕೊಡ್ತೀರಿ ಇನ್ನೇನಲ್ಲಿ? ಅಪ್ ಟು ಡೇಟ್ FC ಇನ್ಶೂರೆನ್ಸ್ ಇಂದ ಹಿಡಿದು ಹಾ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. 1,30,000 ರೂಪಾಯಿ ಕೊಡೋಣ. ಓಕೆ ಎಲ್ಲೋ ಬಳ್ಳಿದು? ಸರ್ 7 ಸೀಟರ್ ವೆಹಿಕಲ್ ಇದು ಜೈಲೋ ಹಾ 7 ಸೀಟರ್ ವೆಹಿಕಲ್ ಹಾ ಕೇವಲ ಒಂದು ಇಂಡಿಕಾ ರೇಟಲ್ಲಿ ಕೊಡೋಣ. ಹಾ 1,45,000 ರೂಪಾಯಿ ಕೊಡೋಣ. 1,45,000? ಹೌದು. ಸ್ವಲ್ಪ ಸಣ್ಣ ಪುಟ್ಟ ನೀವೇನಾದ್ರು 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಒಂದು ಸರ್ ಅದು 30,000 ಎಲ್ಲೋ ಬಾಡ್ ಸರ್. ಅದು ಅಲ್ಲ, ಎಲ್ಲೋ ಬಾಡು ಅಂತ ರಿಫ್ಯೂಸ್ ಮಾಡಿರ್ತಾರಲ್ಲ, ಸಣ್ಣ ಪುಟ್ಟ ಕೆಲಸ ಇರ್ತದೆ. ಒಂದು 20,000 ಖರ್ಚು ಮಾಡ್ಕೊಂಬಿಟ್ರೆ ಒಳ್ಳೆ ಗಾಡಿ. 20 ಬೇಡ ಗುರು, 30,000 30,000 ಖರ್ಚು ಮಾಡ್ಕೊಂಬಿಡ್ಲೆ ಸಕ್ಕತ್ತಾಗಿ ಬರುತ್ತೆ, ಒಳ್ಳೆ ಗಾಡಿ ಅಂತ ಅನ್ಬೋದು. ಇರೋದು ಇದ್ದಂಗೆ ಹೇಳ್ಬೇಕು. ಅಲ್ಲಿ ಇದೆಯಲ್ಲ 30,000ಕ್ಕೆ ಏನಾದ್ರು ನೀವು ಎಕ್ಸ್ಟ್ರಾ ಮಾಡಿಫಿಕೇಶನ್ ಅಥವಾ ಏನಾದ್ರು ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊತೀರಾ ಆಗುತ್ತೆ. ಸರ್ ಫೋರ್ಡ್ ಫಿಯೆಸ್ಟಾ ಬಂದು ಇದು 2012 ಮಾಡಲು ಸಿಂಗಲ್ ಓನರು ಡೀಸೆಲ್ ಗಾಡಿ. ಹಾ ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಹಾ ಮ್ಯಾಗ್ ವೀಲ್ ಇದೆ ಓಕೆ ಸರ್. ಇದು ಬಂದು 2,25,000 ಕೋಟಿಂಗ್ ಇದೆ. ಹಾ ಫೈನಲ್ ಬಂದು ಒಂದು 2,10,000 ರೂಪಾಯಿ ಕೊಡೋಣ ಸರ್. 2 ಲಕ್ಷದ 2,10,000 ರೂಪಾಯಿ ಕೊಡೋಣ. ಸ್ಲೈಟ್ಲಿ ನೆಗೆಷಬಲ್? ಬರಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ. ಓಕೆ ಇನ್ನೊಂದು ಸರ್ ಇದು ಬಂದು 2011 ಮಾಡಲು ಹಾ ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಹಾ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಹಾ ಇದು ಕೂಡ 2,25,000 ಕೋಟಿಂಗ್ ಇದೆ. ಹಾ. 2,10,000 ರೂಪಾಯಿ ಕೊಡೋಣ. 7 ಲಕ್ಷದ 2,10,000 ರೂಪಾಯಿ ಕೊಡೋಣ ಸರ್. ಸರ್ ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದೇ 24,000. ಹಾ 5 ಸೀಟರ್ ವೆಹಿಕಲ್ಲು, TV 300, ಅದರಲ್ಲಿ +6 ಹಾ 2 ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಹಾ ಸರ್ ಇದು ಬಂದು 6,75,000 ಕೋಟಿಂಗ್ ಇದೆ ಸರ್. ಫೈನಲ್ ಟು ಫೈನಲ್ ಬಂದು 6,50,000 ರೂಪಾಯಿ ಕೊಡೋಣ ಸರ್. 6 ಲಕ್ಷದ 6,50,000 ರೂಪಾಯಿ ಕೊಡೋಣ. ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಲೋನ್ ಬೇಕು ಅಂತಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಖಂಡಿತ ನಾವು ಮಾಡಿಸ್ಕೊಡ್ತೀವಿ. ಆಲ್ಟೋ ಇದೆ ಹೇಳಿ ಎಷ್ಟಿದು? ಸರ್ ಇದು ಬಂದು 2011 ಮಾಡಲು ಹಾ ಥರ್ಡ್ ಓನರ್ ಗಾಡಿ. Okay. LXi AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಸರ್. ಇರೋದು ಓಪನ್ ಆಗಿ ಹೇಳ್ತೀನಿ. ನಮ್ದು ಯಾಕೆ ಅಂತಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದು ನಾವು. ಕಸ್ಟಮರ್ಗೆ ಒಂದೇ ರೇಟು, ಡೀಲರ್ಗೆ ಒಂದೇ ರೇಟು, ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಇದು ಬಂದು 1,85,000 ರೂಪಾಯಿ ಕೊಡ್ತೀನಿ. 1 ಲಕ್ಷದ 1,85,000 ರೂಪಾಯಿ ಕೊಡ್ತೀನಿ. ಓಕೆ ಸಣ್ಣ ಪುಟ್ಟ ಡೆಂಟ್ ಇದೆ, ಒಂದು 10,000 ರೂಪಾಯಿ ಖರ್ಚು ಮಾಡ್ಕೊಂಬಿಡಿ. ಒಂದು 10,000 ಖರ್ಚು ಮಾಡ್ಕೊಬೇಕು. 10,000 ಖರ್ಚು ಮಾಡ್ಕೊಂಡು 2,15,000 ರೂಪಾಯಿ ಗಾಡಿ ಇದು. ಓಕೆ ಇದು ಅಷ್ಟೇ 7 ಮಾಡಲು ಸೆಕೆಂಡ್ ಓನರ್ LXi. ಹಾ. AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಮಾಮೂಲಿ. ಹಾ ಸರ್ ಬರೀ 1,45,000 ರೂಪಾಯಿ ಕೊಡ್ತೀನಿ ಸರ್ ನಾನು. ಆ್ಯಸ್ ಇಟ್ ಈಸ್ ಕಂಡೀಷನ್ 1,45,000 ರೂಪಾಯಿ ಕೊಡ್ತೀನಿ ಸರ್. ಚೆವರ್ಲೆಟ್ ಸ್ಪಾರ್ಕ್ ಹಾ 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಕೂಡ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಎಲ್ಲಾನೇ ಟ್ರಿಪ್ ಹೋಗ್ಬೇಕಂದ್ರೆ ಕ್ಯಾರಿಯರ್ ಕೂಡ ಇದೆ ಹಾ ಸರ್. ಬರೀ 1,10,000 ರೂಪಾಯಿ ಕೊಡೋಣ. 1 ಲಕ್ಷದ 1,10,000 ರೂಪಾಯಿ ಕೊಡೋಣ. ಇದು ಸರ್ ಇದು ಬಂದು 2005 ಮಾಡಲು ಹಾ ಬೇಸಿಕ್ಕು. ಹಾ ಅಂದರೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರಲ್ಲ. ಬರೀ 1,05,000 ರೂಪಾಯಿ ಕೊಡೋಣ. ಹೌದಾ? 1 ಲಕ್ಷದ 1,05,000 ರೂಪಾಯಿ.
ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದರೆ 1 ಲಕ್ಷಕ್ಕೆ ಕೊಡ್ತೀನಿ ಬನ್ನಿ ಸರ್. 1 ಲಕ್ಷ 1 ಲಕ್ಷಕ್ಕೆ ಕೊಟ್ಬಿಡೋಣ. ತಗೊಂಡೋಗಿ ಹೌದು, ತಗೊಂಡೋಗಿ ಅಷ್ಟೇ. ಸ್ವಿಫ್ಟ್ ರೆಡ್ ಯಾರು ಕಲರ್ ಬೇಕಾದ್ರೆ ತಗೊಂಡು ಹೋಗ್ಬೋದು ಅಷ್ಟೇ. ಆ್ಯಂಡ್ ಇದು ಸರ್ ಸ್ವಿಫ್ಟ್ ಬಂದು 7 ಮಾಡಲು ಸೆಕೆಂಡ್ ಓನರ್ ಗಾಡಿ LD ಅದು ಮ್ಯಾಗ್ ವೀಲ್ ಎಲ್ಲ ಇದೆ. ಮ್ಯಾಗ್ ವೀಲ್ ಕೂಡ ಇದೆ ಸರ್. 5 ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ ಸರ್. ಬರೀ 1,90,000 ರೂಪಾಯಿ ಕೊಡೋಣ. ಫೀಚರು AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ, LD ಡೀಸೆಲ್ ಗಾಡಿ, 5 ಮ್ಯಾಗ್ ವೀಲ್ ಇದೆ, ಒಳ್ಳೆ ಸೆಲೆಕ್ಷನ್ ಕಲರು. ಬರೀ 1,90,000 ರೂಪಾಯಿಗೆ ಕೊಟ್ಬಿಡೋಣ. ಓಕೆ. ಸೊ ಮತ್ತಿದು ಸರ್ ಇನ್ನೊಂದು ಸ್ಪಾರ್ಕ್ ಬಂದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಇಲ್ಲ, ಬರೀ 80,000 ರೂಪಾಯಿ ಕೊಡೋಣ. 80,000ಕ್ಕೆ ಬರೀ 80,000. ಓಕೆ. ಇದು ಸರ್ ಇದು ಬಂದು A ಸ್ಟಾರ್ 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್ಕು. ತುಂಬ ಜನ AMT ಆಟೋಮೆಟಿಕ್ ಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಹುಡುಗರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಓಡಿಸೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆಟೋಮೆಟಿಕ್ ಕೇಳ್ತಾರೆ. ಬರೀ 2,45,000 ಕೋಟಿಂಗು, 2,35,000 ರೂಪಾಯಿ ಕೊಡೋಣ ಬನ್ನಿ ಸರ್. ಆಲ್ಟಾನ ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರು, 86,000 ಓಡಿದೆ. ಜಿನಿಯನ್ ಮೀಟ್ರು, ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಇದು ಬಂದು 4,25,000. ಬಜಾರಲ್ಲಿ 4.25 ಲಕ್ಷ ಹೇಳ್ತಾರೆ. ನಾನು ಬರೀ 4 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಗೋ 2010 ಮಾಡಲು ಸೆಕೆಂಡ್ ಓನರು, ಅದರಲ್ಲೂ ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ನೋಡೋದವ್ರು ಇನ್ನೂ ನಿಮಗೆ 80% ಟೈರ್ ಕಂಡೀಷನ್ ಇದೆ. ಇದು 1,85,000 ರೂಪಾಯಿ ಕೋಟಿಂಗ್ ಇದೆ. 1,75,000 ರೂಪಾಯಿಗೆ ಆಗುತ್ತೆ. ಇದು 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ ಡೀಸೆಲ್ ಗಾಡಿನೇ. ಸೇಮ್ ಇದಕ್ಕೆ ಏನು ಫೀಚರ್ಸ್ ಬರುತ್ತೋ ಇದಕ್ಕೂ ಅದೇ ಫೀಚರ್ಸ್ ಬರೋದು. ಇದು ಬಂದು 1,80,000 ರೂಪಾಯಿ ಕೊಡೋಣ. 12 ಮಾಡಲು ಸಿಂಗಲ್ ಓನರ್ ಗಾಡಿ. ಗ್ಲಾಸ್ ಹೆಂಗೆ ಕ್ರಾಕ್ ಇರಂಗೆ ಸರ್ ಗ್ಲಾಸ್ ಕ್ರಾಕ್ ಇದೆ. ಯಾಕೆಂದ್ರೆ ಇವಾಗ ನಾವು ಮೊದಲೇ ಗ್ಲಾಸ್ ಹಾಕ್ಸ್ಬಿಟ್ರೆ ಕಸ್ಟಮರ್ ಏನಾಗುತ್ತೆ ಅಂತಂದರೆ ಗ್ಲಾಸ್ ಚೇಂಜ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ತಾರೆ. ಕಸ್ಟಮರ್ ಮುಂದೆ ಹಾಕ್ಸ್ಕೊಟ್ಬಿಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ಓಕೆ. ಆ ಪ್ರೈಸಿಗೆ ಹಾಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ ಬನ್ನಿ ಸರ್. ಅದೇ ಪ್ರೈಸಿಗೆ ನಾನು ಹಾಕ್ಸ್ಕೊಡ್ತೀನಿ. 1,80,000 ರೂಪಾಯಿಗೆ ವಿತ್ ಗ್ಲಾಸ್ ಹಾಕ್ಸ್ಕೊಡ್ತೀನಿ ನಾನು. ಸರ್ ಏನಿಲ್ಲ, ನನಗೆ ಸ್ವಲ್ಪ ವಾಯ್ಸು ಬ್ರೇಕ್ ಆಗಿದೆ, ಹೊಗೆ ಹಾಕ್ಸ್ಕೊಂಡೈತೆ, ಅದಕ್ಕೆ ನಮ್ಮ ಹುಡುಗ ನೋಡಿ ಕಂಟಿನ್ಯೂ ಮಾಡ್ತಾನೆ. ಓಕೆ. ಸೊ ಇಷ್ಟು ಮಾತ್ರ ಕಂಟಿನ್ಯೂ ಮಾಡ್ತಾರೆ. ಓಕೆ. ಸೊ ಮೊದಲಾಗಿ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಯಾಸಿನ್ ಸರ್. ಯಾಸಿನ್. ಯಾಸಿನ್ ಶೈನಿಂಗ್ ಇದೆಯಾ? ಓಕೆ. ಡೆಸ್ಟರ್ ಇದೆ, ಇದೇಳಿ ಸರ್. ಇದು ಡೆಸ್ಟರ್ ಸರ್ 2013 3 ಓನರ್ ಆಗಿದೆ. 110 PS ಸರ್, ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಇದು ಕೋಟಿಂಗ್ ಇರೋದು 3,70,000 ಇರೋದು, 3,60,000 ಕೊಡ್ತೀನಿ ಸರ್. 3,60,000 ಕೊಡ್ತೀನಿ ಸರ್. ಈ ಮುಂದೆ ಬಂದು ನೆಗೋಷಿಯಬಲ್ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಸರ್ ಬ್ರೆಜಾ ಸರ್ 21 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. 50 ಚೇಂಜ್ ಜೋಡಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪುಷ್ ಬಟನ್ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ ಸರ್. ಓಕೆ. ಇದು ಕೋಟಿಂಗ್ ಇರೋದು ಸರ್ 7,70,000 ಕೋಟಿಂಗ್ ಇರೋದು. 750 ಕೊಡ್ತೀನಿ ಸರ್. 750ಗೆ? ಹೌದು ಸರ್. 7,50,000ಕ್ಕೆ ಬಜಾರಲ್ಲಿ 8 ಲಕ್ಷ ಇರೋದು ಸರ್. ನಾನು 7,50,000 ಕೊಡ್ತೀನಿ ಸರ್. ಲೋನ್ ಮಾಡಿಸ್ಕೊಡ್ತೀರಾ? ಹೌದು ಸರ್, ಖಂಡಿತ ಆಗತ್ತೆ ಸರ್. ಖಂಡಿತ. ಏನಪ್ಪ ಅಂತಂದ್ರೆ ಬಜಾರಲ್ಲಿ 9 ಲಕ್ಷ ಓಡುತ್ತೆ. ಬಜಾರಲ್ಲಿ 9 ಲಕ್ಷ ಓಡುತ್ತೆ. ಏನಕ್ಕಪ್ಪ ಅಂತಂದ್ರೆ ನಾವು ಕಮ್ಮಿ ಕೊಡ್ತಾ ಇರೋದು 7.5 ಲಕ್ಷಕ್ಕೆ. ಸ್ವಲ್ಪ ಸಣ್ಣ ಕೆಲಸ ಆಗಿದೆ ಬಿಟ್ಟರೆ ಇನ್ನೇನು ಇಲ್ಲ. ಈ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸ್ವಲ್ಪ ಸಣ್ಣ ಕೆಲಸ ಆಗಿರೋದ್ರಿಂದ ನಿಮಗೆ ಬಜಾರಲ್ಲಿ 9 ಲಕ್ಷ ಹೇಳ್ತಾರೆ, ನಾವು ಬರೀ 7.5 ಲಕ್ಷ ಕೊಡ್ತೀವಿ ನಾವು. ಸರ್ 21 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ZXi ಪ್ಲಸ್ ಓಡಿರೋದು 51,000 ಜಿನಿಯನ್ ಮೀಟ್ರು. ಸೊ ಇದು ಬ್ರೋ ಸರ್ ಇದು A ಸ್ಟಾರ್ ಸರ್, ಆಟೋಮೆಟಿಕ್ ಸರ್. ಓಕೆ. 2012 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ ಸರ್. ಇದು ಆಟೋಮೆಟಿಕ್ ಅಂತಂದ್ರೆ ಆಲ್ಮೋಸ್ಟ್ ಹುಡುಗಿರಿಗೆ, ಲೇಡೀಸ್ಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಈ ಟ್ರಾಫಿಕಲ್ಲಿ ಯಾರಿಗೂ ಗೇರ್ ಹಾಕೊಂಡು ಕಾಲು ಹೊತ್ಕೊಂಡು ಕೂತ್ಕೋತಾರೆ. ಸೊ ನೀವು ಗೇರ್ ಅಂದ್ರೆ ಎಷ್ಟು ಲೀಟರ್ ಬ್ರೇಕ್ ಹೊಡ್ಕೊಂಡು ಓಡಿಸ್ಬೇಕು ಅಂದ್ರೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸೊ ಏನು ಪ್ರೈಸ್ ಕೊಡಿಸ್ತಾ ಇದ್ದೀರಾ ಸರ್? ಇದು 2.5 ಕೋಟಿಂಗ್ ಇರೋದು ಸರ್. 2,35ಗೆ ಕೊಡ್ತೀನಿ ಸರ್. ಯಾವ ಮಾಡಲು ಸರ್? 12 ಸಿಂಗಲ್ ಓನರ್ ಸರ್. ಮಾಡಲ್ 12 ಸಿಂಗಲ್ ಓನರ್. 12 ಸಿಂಗಲ್ ಓನರ್. ಓಕೆ. ಅದೊಂದು ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಬನ್ನಿ ಮುಂದೆ ಬನ್ನಿ ಮಾತಾಡ್ರೆ ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ. ನೆಕ್ಸ್ಟ್ ಹಾಗೆ ಕ್ವಿಡ್ ಸರ್. ಇದನ್ನ ಆಟೋಮೆಟಿಕ್ ಸರ್. 2018 ಸಿಂಗಲ್ ಓನರ್ ಸರ್. ಇದನ್ನ ಓಡಿರೋದು 27,000 ಓಡಿದೆ ಸರ್ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ ಫೀಚರು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ 2 ಬರೋದು. ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್ ನಿಮ್ಗೆ. ಓಕೆ. ಕ್ವಿಡ್ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಬ್ರೋ? ಸರ್ ಇದು ಕೋಟಿಂಗ್ ಇರೋದು 3,80,000 ಕೋಟಿಂಗ್ ಇರೋದು. 3,55,000 ಕೊಡ್ತೀನಿ ಸರ್. 3,55,000. ಹೌದು ಸರ್. ಮುಂದೆ ಬನ್ನಿ, ಇನ್ನೂ ಸ್ಲೈಡ್ಲಿ ನೆಗೋಷಿಯಬಲ್ ಇದೆ. ಮಾಡಿಸ್ಕೊಡೋಣ ಸರ್, ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ. ಅದೇ ಥರನೇ ಓಮಿನಿ ಅಂತ ಬಂದರೆ ಯಾವ್ದು ನ್ಯೂ ಮಾಡಲು ಈ ಥರ ಪಳ ಅಂತ ಶೈನಿಂಗ್ ಹೊಡಿತಾ ಇದೆ?
ಸರ್ ಇದು 2016 ಸರ್, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ರಿ ಇದಕ್ಕೆ? ಸರ್ ಇದು ಕೋಟಿಂಗ್ ಇರೋದು ಸರ್ 3,20,000 ಕೋಟಿಂಗ್ ಇರೋದು, 3 ಲಕ್ಷಕ್ಕೆ ಮಾಡಿಸ್ಕೊಡೋಣ ಸರ್. 3 ಲಕ್ಷಕ್ಕೆ ಮಾಡಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. 3 ಲ್ಯಾಕಲ್ಲೂ ಕೂಡ ನೆಗೋಷಿಯಬಲ್ ಕೂಡ ಹೌದು ಸರ್, ಮಾಡಿಸ್ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಇದು ಇಗ್ನಿಸ್ ಸರ್, 17 ಸೆಕೆಂಡ್ ಓನರ್ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದನ್ನೇ ಮೈಲೇಜ್ ಎಷ್ಟು ಬರೋದು ಬ್ರೋ ಇದು, ಏನಾದ್ರು ಐಡಿಯಾ ಸರ್ ಇದೆಯಾ? ಇದು ಮೈಲೇಜ್ 18 ಬರುತ್ತೆ ಸರ್, 18 ಪ್ಲಸ್ ಬರುತ್ತೆ ಸರ್. ಓಕೆ, ಸೊ ಇದು ಹೇಳಿ ಫೀಚರ್ ಏನೇನಿದೆ ಅಂತ. ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಡೆಲ್ಟಾ ಸರ್ ಇದು. ಓಕೆ, ಇದು ಕೋಟಿಂಗ್ ಇರೋದು ಸರ್ 4,50,000 ಕೋಟಿಂಗ್ ಇರೋದು, 4,35,000 ಮಾಡಿಸ್ಕೊಡೋಣ ಸರ್. 4 ಲಕ್ಷ 35,000 ಮಾಡಿಸ್ಕೊಡೋಣ ಸರ್. ಲೋನು ಲೋನ್ ಖಂಡಿತ ಆಗುತ್ತೆ ಸರ್. ಮಾರುತಿ ಸುಜುಕಿ ಎಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗ್ಬೋದು ಸರ್? ಅದು ಸಿವಿಲ್ ಚೆಕ್ ಮಾಡಿನೇ ಹೇಳ್ಬೇಕು ಸರ್. ಹೌದಾ? ಓಕೆ, ಹಂಗು ಹಿಂಗು ಅಂದ್ರೂ ಯಾವ ಮಾಡಲ್ ಹೇಳಿದ್ರಲ್ಲ ಸರ್ 17 ಸೆಕೆಂಡ್ ಓನರ್. ಓಕೆ, ಮಿನಿಮಮ್ ಒಂದು 70,000 ಒಳಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಹೌದು ಸೊ ನೆಕ್ಸ್ಟ್ ಇದು ಸರ್, ಇದು ಆಲ್ಟೋ ಸರ್. ಇದು 2020-21 ಸರ್. ಇದು 21 ಮಾಡಲಾ? ಹೌದು ಸರ್. ಈ ರೇಂಜ್ಗೆ 21 ಮ್ಯಾನುಫ್ಯಾಕ್ಚರಿಂಗ್ ಇದೆ, ನನಗೆ ಗೊತ್ತೇ ಇಲ್ಲ. ಇದು ನಂದೇ ಬ್ಯಾಗು. ಸೊ ಫೀಚರು ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ ಸರ್. Okay, 2 ಪವರ್ ವಿಂಡೋ ಬರುತ್ತೆ ನಿಮಗೆ. 2 ಪವರ್ ಇಂಡು 2 ಏರ್ ಬ್ಯಾಗೆ ಬರುತ್ತೆ. 2 ಏರ್ ಬ್ಯಾಗ್ ಸೂಪರ್ ಆಗಿದ್ರೆ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರಿ ಇದಕ್ಕೆ? ಸರ್ ಇದು ಕೋಟಿಂಗ್ ಇರೋದು 3,60,000 ಕೋಟಿಂಗ್ ಇರೋದು, 3,45,000 ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಗಾಡಿ ನಂಬರ್ ನೋಡಿದ್ರೆ ಹೆವಿ ಖುಷಿನೇ ಆಗ್ಬಿಡುತ್ತೆ. ಯಾಕೆ ಅವೇನು ಮಂಡ್ಯ ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಾಡಿ. ಸೊ ಮಂಡ್ಯದವ್ರು ಇದ್ರೆ ತುಂಬಾನೇ ಯೂಸ್ ಆಗುತ್ತೆ, ತಗೊಳ್ಳಿ. ಅಂಡ್ ಇನ್ನೊಂದು ಇದು ಸರ್, ಇದು ಗ್ರ್ಯಾಂಡ್ ಐಟನ್ ಸರ್. ಇದು 2018 ಮಂಡ್ಯ ನಾನು ಮಂಡ್ಯ ಅದಕ್ಕೆ ಹೇಳಿದ್ದು. ಓಕೆ, ಇದು ಹೇಳಿ ಬ್ರೋ. 18 ಸಿಂಗಲ್ ಓನರ್ ಸರ್ ಇದು. ಆಮೇಲೆ ಕಮೆಂಟ್ಸ್ ಅಲ್ಲಿ ಹಾಕ್ಬಿಡ್ತಾರೆ ನಮ್ಮೂರ ಹೆಸರು ಹೇಳಿ ನಮ್ದಿಲ್ವಾ ರಿಜಿಸ್ಟ್ರೇಷನ್ ಅಂತ. ನಮ್ಗೆ ಯಾಕೆ ಬೇಕು? ನಮ್ದಿದ್ದಕ್ಕೆ ಹೇಳ್ದೆ. ಸೊ ನಿಮ್ಮೂರ್ದಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು ಯಾವ ಕಾರ್ ಇದೆ ಅಂತ. ಓಕೆ, ಇದ್ರ ಬಗ್ಗೆ ಹೇಳ್ಬಿಡಿ ಬ್ರೋ. ಸರ್ 2018 ಸಿಂಗಲ್ ಓನರ್ ಸರ್. ಓಕೆ, ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ 76,000 ಅಷ್ಟೇ ಓಡಿರೋದು? ಅಷ್ಟೇ ಸರ್, 70,000 ಓಡಿದೆ ಸರ್. ಓಕೆ, 76,000 ಓಡಿದೆ ಅಷ್ಟೇ, 70 ಚೇಂಜ್. ಓಕೆ, ಪ್ರೈಸ್ ಏನು ಕೊಟ್ಟು ಮಾಡಿರೋದು? ಸರ್ ಇದು ಕೋಟಿಂಗ್ ಇರೋದು ಸರ್ 4,80,000 ಕೋಟಿಂಗ್ ಇರೋದು, 4,00,000 ಮಾಡಿಸ್ಕೊಡ್ತೀನಿ ಸರ್. 4,00,000 ಲೋನ್ ಬೇಕಂದ್ರೆ ಲೋನು ಕೂಡ ಮಾಡಿಸ್ಕೊಡ್ತೀರಾ? ಸೊ ಡಾಕ್ಯುಮೆಂಟ್ ಬಗ್ಗೆ ಮಾಡಂಗಿಲ್ಲ, ನೀವು ಮಾಡೋದ್ರಿಂದ ಆಲ್ಮೋಸ್ಟ್ ಇರುತ್ತೆ ಸರ್. ಸ್ವಿಫ್ಟ್ ಸರ್ ಇದು 2021 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಓಕೆ, ಗಾಡಿ ಇದನ್ನೇ ಚೆನ್ನಾಗಿದೆ, VX5 ಆಪ್ಷನಲ್ ಇದು. ಓಕೆ, ಇದು ಪ್ರೈಸು ಸರ್, ಇದು ಪ್ರೈಸ್ ಇರೋದು 6 ಲಕ್ಷ ಕೋಟಿಂಗ್ ಇರೋದು, 5,60,000 ಕೊಡೋಣ ಸರ್. ಮುಂದೆ ಬಂದ್ರೆ ಸಣ್ಣ ಪುಟ್ಟ ಇಲ್ಲ ಸರ್, ಅದು ಫೈನಲ್ ರೇಟ್. ನಾನು ಕೋಟಿಂಗ್ ಇರೋದು 4,20,000 ಇವಾಗ ಕಮ್ಮಿ ಮಾಡಿಸಿರೋದು ಸರ್. ಹೌದಾ? ಮಾಡಿಸ್ಕೊಡೋಣ, ಬನ್ನಿ ಮುಂದೆ ಬನ್ನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ನೆಕ್ಸ್ಟ್ ರೆಡ್ ಕಲರ್ i10 ಇದೆ ಸರ್. 10 ಸಿಂಗಲ್ ಓನರ್ ಸರ್. ಇದು i10 ಅಲ್ಲ? i10 ಸರ್. ಅರ್ಧ ಬಾಡಿ ನೋಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಏನ್ ರೀಪ್ಲೇಸ್ಮೆಂಟ್ ಯಾವುದು ಆಗಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಓಕೆ, ಸೊ ಫೀಚರ್ ಅಂತ ಬಂದ್ರೆ ಇಂಟೀರಿಯರ್ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಎಷ್ಟು ಪವರ್ ವಿಂಡೋ ಬರುತ್ತೆ ಅದಕ್ಕೆ? ಇದು 4 ಬಂದಿದೆ ಸರ್, 4 ಇದೆ ಸರ್. ಹೌದಾ? ಸರಿ, ಓಕೆ. ಏನ್ ಪ್ರೈಸ್ ಕೊಟ್ಟು ಮಾಡಿರೋದು ಇದಕ್ಕೆ? ಸರ್ ಇದು ಕೋಟಿಂಗ್ ಇರೋದು 2.5, 2.40ಗೆ ಕೊಡೋಣ ಸರ್. 2.40ಗೆ ಕೊಡೋಣ ಸರ್. ಓಕೆ, ಸೊ ಇದು ಸರ್ ಇದು ವ್ಯಾಗನರ್ಸ್ ಇದೆ. ಇದು 2016 ಸಿಂಗಲ್ ಓನರ್ ಸರ್. ಓಕೆ, ಇದು ಓಡಿರೋದು ಕಮ್ಮಿ ಸರ್, 35,000 ಓಡಿದೆ ಸರ್. ಟೈರ್ ನೋಡ್ರೆ ಗೊತ್ತಾಗುತ್ತೆ, ಅಪ್ ಟು 70-80% ಟೈರು ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಪ್ರೈಸ್ ಏನ್ ಕೊಟ್ಟು ಮಾಡಿರೋದು? ಸರ್ ಇದು ಕೋಟಿಂಗ್ ಇರೋದು ಸರ್ 4,70,000 ಕೋಟಿಂಗ್ ಇರೋದು, ಓಕೆ, 4,45,000 ಕೊಡೋಣ ಸರ್. 4,45,000 ಮಾಡಿಸ್ಕೊಡೋಣ ಸರ್. ಮುಂದೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ಪರ್ಪಲ್ ಕಲರ್ ಇದೆ ನೋಡ್ತಾ ಇರೋದು. ಚಿಕ್ಕ ಗಾಡಿ, ಒಂದು ಏನಾದ್ರು ನಿಮ್ಮ ಮನೆ ಹತ್ರ ಸ್ಪೇಸ್ ಇಲ್ಲ ನಿಲ್ಸ್ಕೊಳ್ಳೋಕೆ ಅಂತಂದ್ರೆ, ಅಥವಾ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಗಾಡಿ ಇರಬೇಕು, ಒಳ್ಳೆ ಕಂಡೀಷನ್ ಇರಬೇಕು ಅಂದ್ರೆ ಈ ಗಾಡಿ ಹೋಗ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಅಂತ. ಯಾಕೆ ಅಂತಂದರೆ ಟೈರ್ ಕೂಡ ನೋಡ್ಬೋದು, ಅಪ್ ಟು ನಿಮಗೆ 90% ಬ್ಯಾಕ್ ಟೈರ್ ಇದೆ. ಸೊ ಫ್ರಂಟ್ ಟೈರ್ ಬಂದು ಅಪ್ ಟು ನಿಮಗೆ 85% ಟೈರು ಕೂಡ ಇದೆ. ಸೊ ಇದ್ರ ಫೀಚರ್ ಇದ್ರೆ ಬ್ರದರ್ ಏನೇನಿದೆ ಸರ್? ಇದು ಟಾಪ್ ಎಂಡ್ ತರ ಸರ್. AC, ಪವರ್ ಸ್ಟೇರಿಂಗ್ ಡಿಕ್ಕಿ ಓಪನ್ ಆಗುತ್ತೆ? ಆಗುತ್ತೆ, ಖಂಡಿತ ಆಗುತ್ತೆ ಸರ್, ಓಪನ್ ಇರೋದು. ಓಕೆ, ಫೀಚರು ಇದು 2014 ಸರ್, ಸೆಕೆಂಡ್ ಓನರ್ ಇದು. ಓಕೆ, ಇದು ಕೋಟಿಂಗ್ ಇರೋದು 1,80,000 ಕೋಟಿಂಗ್ ಇರೋದು, 1,70,000 ಕೊಡ್ತೀನಿ ಸರ್. 1,70,000? ಹೌದು ಸರ್, ಮಾಡಿಸ್ಕೊಡೋಣ ಸರ್. ಲೋನ್ ಆಗುತ್ತೆ ಇದಕ್ಕೆ? ಇದು ಲೋನ್ ಆಗಲ್ಲ ಸರ್. ಓಕೆ, 1,70,000 ಲೋನ್ ಬೇಡ, ಚಿಕ್ಕ ಪೂರ್ತಿ ತಗೊಂಬಿಡಿ, ಒಳ್ಳೆ ಪ್ರೈಸ್ ಸಿಗುತ್ತೆ ಸರ್. ಇದು ವರ್ನಾ ಸರ್, SX. ಓಕೆ, ಇದು 2010 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ಓಕೆ, ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಅದರಲ್ಲಿನೇ. ಓಕೆ, ಇದು ಕೋಟಿಂಗ್ ಇರೋದು ಸರ್ 2,70,000 ಕೋಟಿಂಗ್ ಇರೋದು, 2.5 ಮಾಡಿಸ್ಕೊಡ್ತೀನಿ ಸರ್. 2.5? ಹೌದು ಸರ್. ಮುಂದೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಓಕೆ, ಇನ್ನೊಂದು ಬ್ರೀಜಾ ನ್ಯೂ ಮಾಡಲ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಅದು ನಿಮಗೆ ಗ್ರೇ ಕಲರ್ ಅಲ್ಲಿ ಸಿಗ್ತಾ ಇದೆ. ಸೊ ನಿಮಗೆ ಮ್ಯಾಗ್ ವೀಲ್ ಕೂಡ ಇದೆ. ಇಂಟೀರಿಯರ್ ಫೀಚರ್ ಎಲ್ಲ ಹೇಳ್ಸ್ಬಿಡ್ತೀನಿ ಅವ್ರ ಕೈಲಿ. ಯಾಕೆ ಇದೇ ಬಿಡಿ ಇದ್ರ ಬಗ್ಗೆ ಬ್ರೋ? ಇದು VX5 ವೇರಿಯಂಟ್ ಸರ್, 21 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಇದನ್ನೇ ಫುಲ್ ಲೋಡೆಡ್ ಗಾಡಿ, ಪುಷ್ ಬಟನ್ ಸರ್. ಮ್ಯಾಗ್ವಿಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್, ಫುಲ್ಲಿ ಲೋಡೆಡ್ ಗಾಡಿ. ಇದು VX5 ಆಪ್ಷನಲ್ಲು, 21 ಮಾಡಲು, ಸಿಂಗಲ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಓಡಿರೋದು ಬಂದು ಬರೀ 64,000.
8,25,000 ಫೈನಲ್ ಮಾಡಿಕೊಡೋಣ ಸರ್. ಸರ್ ಇದು ಸಿಯಾಸ್ ಸರ್, ಹಾ. VXI ವೇರಿಯಂಟ್ ಇದನ್ನ 2017 ಸೆಕೆಂಡ್ ಓನರ್ ಸರ್ ಇದು. ಓಕೆ ಇದನ್ನ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದು. ಓಕೆ ಇದು ಕೋಟಿಂಗ್ ಇರೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೋಟಿಂಗ್ ಇರೋದು ಸರ್ 5,90,000 ಕೋಟಿಂಗ್ ಇರೋದು. 5,60,000 ಮಾಡಿಸ್ಕೊಡೋಣ ಸರ್. 5,00,000 60,000 ಮಾಡಿಸ್ಕೊಡೋಣ ಸರ್. 5,40,000 ಕೊಡ್ಬಿಡೋಣ ಸರ್, ಬನ್ನಿ ಸರ್. ಓಕೆ ಇವಾಗ ಪಂಪ್ ಆಗ್ತಾ ಇದ್ದೀರಾ? ಹೌದು ಸರ್. ಓಕೆ ನಿಶಾನು ಸರ್ ಡಸ್ಟರ್ ಬೇಡ, ನಿಸಾನ್ ಟೆರನ್ ಕೊಡ್ತೀನಿ ಸರ್. 110 PS ಇದನ್ನೇ 2013 ಸೆಕೆಂಡ್ ಓನರ್ ಸರ್ ಇದು. ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಶೋರೂಮಲ್ಲಿನೇ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. 110 PS ಸರ್ ಇದನ್ನೇ. ಓಕೆ ಇದು ಕೋಟಿಂಗ್ ಇರೋದು ಸರ್ 5 ಲಕ್ಷ ಕೋಟಿಂಗ್ ಇರೋದು. 4,04,000 ಮಾಡಿಸ್ಕೊಡೋಣ ಬನ್ನಿ ಸರ್. 4 ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ ಅದ್ರಲ್ಲಿ ನೆಗೆಷಬಲ್ ಏನಾದ್ರು? ಸ್ವಲ್ಪ ಆಗತ್ತೆ ಸರ್. ಓಕೆ ಇನ್ನೊಂದು ನನ್ನ ಒಂದು ಫೇವ್ರೆಟ್ ಕಾರ್ ಇಕೋ ಸ್ಪೋರ್ಟ್ಸು 2000 ಯಾವ ಮಾಡಲು? 18 ಸರ್. ಓಕೆ ಇದ್ರ ಬಗ್ಗೆ ಸರ್ ಈಕೋ ಸ್ಪೋರ್ಟ್ ಇದು ಫುಲ್ಲಿ ಲೋಡೆಡ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್, ಪುಷ್ ಬಟನ್ ಬರುತ್ತೆ ನಿಮಗೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗ್, ಡಿಫಾಗರ್, ಬ್ಯಾಕ್ ಫಾಗರ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ಗಾಡಿ ಸರ್. ಫುಲ್ಲಿ ಲೋಡೆಡ್. ಫುಲ್ ಪ್ರೈಸ್ ಏನು ಕೊಡ್ತೀರಾ ಸರ್? ಇದು 6 ಏರ್ ಬ್ಯಾಗ್ ಬರುತ್ತೆ. ಟೈಟಾನಿಯಂ 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಓಕೆ ಏನು ಪ್ರೈಸ್ ಕೊಟ್ಟು ಇದು ಮಾಡಿದ್ದೀರಾ? ಕೋಟಿಂಗ್ ಇರೋದು ಸರ್ 8 ಲಕ್ಷ ಸರ್. ಹಾಂ 7,60,000 ಮಾಡಿಸ್ಕೊಡೋಣ ಸರ್. 7,60,000 ನೆಗೆಷಬಲ್ ಮಾಡ್ತೀರಾ? ಹೌದು ಸರ್, ಮಾಡ್ಕೊಡ್ತೀನಿ ನೆಗೆಷಬಲ್. ಹೌದು ಸರ್, ಮಾಡಿಸ್ಕೊಡೋಣ ಸರ್. ಓಕೆ ಇದು ಸರ್ ಇದು ಇರ್ಟಿಗಾ ಸರ್ 7 ಸೀಟ್ರೆ. ಓಕೆ 2012 ಸೆಕೆಂಡ್ ಓನರ್ ಸರ್ ಇದು. ಓಕೆ ಇದು ಕೋಟಿಂಗ್ ಇರೋದು 5.5. 5,10,000 ಮಾಡಿಸ್ಕೊಡೋಣ ಬನ್ನಿ ಸರ್. 5,10,000 ಮಾಡಿಸ್ಕೊಡೋಣ ಬನ್ನಿ ಸರ್. ಮಾಡಿಸ್ಕೊಡ್ತೀರಾ? ಹೌದು ಸರ್. ಪಕ್ಕ ಅದ್ರಲ್ಲಿ ಮುಂದೆ ನೆಗೆಷಬಲ್ ಮಾಡಿ ಮಾಡಿಸ್ಕೊಡೋಣ ಬನ್ನಿ. ವರ್ಣ ಒಂದು ಸ್ವಿಫ್ಟ್ ಒಂದು ಸರ್. ಕರೆಕ್ಟ್ ಅಲ್ಲ, 2 ಮಿಸ್ ಮಾಡ್ಬಿಟ್ಟಿದೆ. ಬೇಜಾನ್ ಡೈಲಾಗ್ ಕೊಡ್ಬಿಟ್ಟಲ್ಲಪ್ಪ ಅಲ್ಲೇ. ಓಕೆ ಸ್ವಿಫ್ಟ್ ಇದು ಸರ್ ಇದು 2014 ಸರ್ ಸೆಕೆಂಡ್ ಓನರ್. VDI ಸರ್. ಓಕೆ ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದರಲ್ಲಿನ ಎಲ್ಲ ಬರುತ್ತೆ. ಓಕೆ ಇದು ಕೋಟಿಂಗ್ ಇರೋದು 4,90,000 ಕೋಟಿಂಗ್ ಇರೋದು. 4,65,000 ಕೊಡೋಣ ಬನ್ನಿ ಸರ್. ಮಾಡ್ಲು ಇದು 14 ಸೆಕೆಂಡ್ ಓನರ್ ಸರ್. ಓಕೆ 14 ಸೆಕೆಂಡ್ 14 ಪ್ರೈಸ್ ಎಷ್ಟು ಹೇಳ್ತಲ್ಲ ಸರ್? 4,65,000 ಫೈನಲ್ ಸರ್. ಮುಂದೆ ಸಣ್ಣ ಪುಟ್ಟ ಸ್ವಲ್ಪ ಮಾಡಿಸ್ಕೊಡೋಣ ಬನ್ನಿ, ಕಸ್ಟಮರ್ ಬರಬೇಕಲ್ಲ. ಬರ್ತಾರೆ. 14 ಮಾಡಲು ನೋಡ್ಕೊಂಬಿಟ್ಟು ಇಂಟೀರಿಯರ್ ಫೀಚರ್ಲಾನೆ. ಸೊ ಆಂಡ್ರಾಯ್ಡ್, ಸೊ ಡೈಮಿಂಗ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟು ಎಲ್ಲ ಕೂಡ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಇಂಟೀರಿಯರ್ ಎಲ್ಲ. ಸೊ ಅದಾದಮೇಲೆ ನೀವು ಇದು ನೋಡೋದಾದರೆ ಇದು ಹೇಳಿ ಬ್ರೋ ಹಾಗೆ. ಸರ್ ಇದು ವರ್ಣ ಸರ್ SX ಇದನ್ನೇ 2021 ಮಾಡಲ್ ಇದು. ಫುಲ್ಲಿ ಲೋಡೆಡ್ ಗಾಡಿ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಮೇಲೆ ಇದನ್ನೇ ಬರುತ್ತೆ ಸರ್, ಸನ್ರೂಫ್ ಎಲ್ಲ ಬರುತ್ತೆ ನಿಮಗೆ. ಫುಲ್ಲಿ ಲೋಡೆಡ್ ಗಾಡಿ. ಪುಷ್ ಬಟನ್ ಸರ್ ಇದನ್ನೇ. ಇದು ಪುಷ್ ಬಟನ್? ಹೌದು ಸರ್, ಪುಷ್ ಬಟನ್ನೇ. ರೀಪ್ಲೇಸ್ಮೆಂಟ್ ಯಾವುದು ಎಲ್ಲ ಓಡಿರೋದನ್ನೇ ಕಮ್ಮಿ ಸರ್. ಸೊ ಪ್ರೈಸು ಸರ್ ಇದು ಕೋಟಿಂಗ್ ಇರೋದು 11.5. 11 ಲಕ್ಷ 30,000 ಮಾಡಿಸ್ಕೊಡೋಣ ಸರ್. 11.5 ಇರೋದು 11,20,000 ಕಮ್ಮಿನಾ? 20,000 ಕಮ್ಮಿ ಸರ್. ಮುಂದೆ ಇನ್ನೂ ಸ್ವಲ್ಪ ಮಾಡಿ ಮಾಡಿಸ್ಕೊಡೋಣ ಬನ್ನಿ. ಇನ್ನು 5,000 ಮಾಡಿಸ್ಕೊಡೋಣ. 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಬನ್ನಿ. 5,000 ಹೆಚ್ಚು ಕಮ್ಮಿ ಮಾಡಿಸ್ತೀರಾ? 10,000 ಮಾಡಿ 20,000 ಮಾಡಿಸ್ಕೊಡೋಣ ಬನ್ನಿ, ಕಸ್ಟಮರ್ ಬರಬೇಕಲ್ಲ. ಓಕೆ ಸೊ ಅಂದರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಗಾಡಿ ಯಾವ ಕಂಡೀಷನಲ್ಲಿ ಇದೆ ಅಂತ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ ಅಂತಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ಗಾಡಿ ತೊಗೊಳ್ಳಿ. ಸೊ ಬನ್ನಿ ಇವಾಗ ಬ್ರದರ್ ಈ ಸ್ವಿಫ್ಟು ಸರ್ ಇದು 2010 ಮಾಡಲ್ ಸರ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದನ್ನೇ. ಓಕೆ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಟೈರ್ ಕಂಡೀಷನ್ ಇದೆ. ಅಪ್ ಟು ನಿಮಗೆ ಒಂದು 87, 89, 90% ಟೈರ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಇದು ಕೋಟಿಂಗ್ ಇರೋದು 3,10,000 ಇರೋದು. 7,95,000 ಕೋಟಿಂಗ್ ಕೊಡ್ತೀನಿ ಸರ್. 7 ಲಕ್ಷ ಅಲ್ಲ ಗುರು, 2,00,000 2,90,000 ಕೊಡ್ತೀನಿ ಸರ್. 2,90,000 ಸರ್. ಅಷ್ಟೇ, ಮ್ಯಾಟ್ರ್ ಮುಗ್ದೋಯ್ತು. ಅವರು 7,02,000 2 ಅಂತಾರಲ್ಲ, 7 ಹೇಳ್ತಾನೆ. ಪರವಾಗಿಲ್ಲ ಬ್ರೋ, ಏನಾಗಲ್ಲ. ಸೊ ಇಷ್ಟು ಏನಿಲ್ಲ ಪರವಾಗಿಲ್ಲ, ಇಷ್ಟು ಹೇಳ್ತಿರಲ್ಲ ಇದೇ ಖುಷಿ ನಮಗೆ. ಸೊ ಇನ್ನೊಂದಿದೆ, ಇದು ಹೇಳಿ ಬ್ರೋ. ಸರ್ ಇದು ZXi ಸರ್, ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಇದು 2013 4 ಓನರ್ ಆಗಿದೆ. ಓಕೆ ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಇದೆ, ಮಾಡಿಸ್ಕೊಂಡ್ರೆ ಸೂಪರ್ ಗಾಡಿ. ಸಣ್ಣ ಪುಟ್ಟ ಅಂದ್ರೆ ಎಷ್ಟು ನನ್ನೇ ಬಂದಿರೋದು ಅದೇ ಸರ್. 15-20,000 ಖರ್ಚು ಮಾಡಿಬಿಟ್ರೆ ಟೈರ್ ಇದು ಸಣ್ಣ ಪುಟ್ಟ ಇರುತ್ತೆ ಅಲ್ಲ, ಸರ್ವಿಸ್ ಮಾಡಿಸ್ಕೊಟ್ರೆ ಗಾಡಿ ಜಿನಿಯನ್ ಆಗ್ಬಿಡತ್ತೆ. ಕರೆಕ್ಟ್, ಟೈರು ಫ್ಲಾಟ್ ಆಗಿದೆ ಅಂತ ಇನ್ನಾದ್ರೆ ಹೇಳ್ಬೇಕಲ್ಲ ಸರ್ ಕಸ್ಟಮರ್ಗೆ, ಅವಾಗ್ಲೇ ಅವ್ರಿಗೆ. ಓಕೆ ಒಂದು 15,000 ಖರ್ಚಿದೆ ಅನ್ಕೊಳ್ಳಿ ಗುರುಗಳೇ. ಅಂದ್ರೆ ಇಂಜಿನ್ ಅಲ್ಲ, ಬಟ್ ಇಂಜಿನ್ ಇಲ್ಲ. ಓಕೆ ಬಾಡಿ ಗಿಡಿ ಸಣ್ಣ ಪುಟ್ಟದು ಅಂತ ಹೇಳ್ಬೋದು. ಓಕೆ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಇದು ಕೋಟಿಂಗ್ ಇರೋದು ಸರ್ 4,60,000 ಕೋಟಿಂಗ್ ಇರೋದು. ಯಾವ ಮಾಡ್ಲಿ ಹೇಳಿದ್ರಲ್ಲ? ಇದು 13 4 ಓನರ್ ಆಗಿರೋದು ಸರ್. 4 ಓನರ್ ಆಗಿರೋದು. ಒಂದ ಸ್ವಲ್ಪ ಜಾಸ್ತಿ ಇದೆ, ಏನೋ ಒಂಚೂರು ಮಾಡ್ಕೊಡಿ. ಮಾಡಿಸ್ಕೊಡೋಣ ಸರ್. ಮೂರ್ತಿ ಅಣ್ಣ ಒಂಚೂರು ಏನೋ ಮಾಡೋಣ.
ಸರ್ ಇದು ಬಂದು 4 ಓನರ್ ಆಗಿರೋದ್ರಿಂದ ನಿಮಗೆ ಬರೀ 3,45,000 ರೂಪಾಯಿ ಕೊಡೋಣ ಸರ್. ಒಂದು ಫೈನಲ್ ಹೇಳ್ಕೊಬಿಡಿ ಅದು. ಸರ್ ಬರಲಿ ಸರ್, ಕಸ್ಟಮರ್ ಓಕೆ ಮಾಡಲಿ. ಏನಿಲ್ಲ, ಗಾಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ZXi ಟೈರ್ ಸ್ವಲ್ಪ ಮೈನಸ್ ಅಷ್ಟೇ, ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿದೆ. 3,40,000 ರೂಪಾಯಿ ಮಾಡೋಣ ಬನ್ನಿ ಸರ್. ಸರ್ 2015 ಸರ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. VXi ವೇರಿಯಂಟ್ ಸರ್ ಇದು. ಇದು ಕೋಟಿಂಗ್ ಇರೋದು ಸರ್ 3,60,000 ಕೋಟಿಂಗ್ ಇರೋದು. 3,55,000 ಕೊಡ್ತೀನಿ ಸರ್. 3,55,000 ಕೊಡ್ತೀನಿ ಸರ್. ಇನ್ನ 10,000 ನಮ್ಮ ಮ್ಯಾನೇಜರ್ ಹೇಳ್ಬಿಟ್ಟಿದ್ದಾರೆ, ಇನ್ನ 10,000 ಕಮ್ಮಿ ಮಾಡಿಸ್ಕೊಡೋಣ ಸರ್. 3,45,000 ಸರ್. 3,45,000. 3,45,000 ಸರ್. ಓಕೆ, ಇದು ಸರ್ ಇದು 2014 ಇದನ್ನೇ ಸಿಂಗಲ್ ಓನರ್, ನನ್ನೇ ಬಂದಿರೋದು ಸರ್ ಗಾಡಿ ಇದನ್ನೇ. ಓಕೆ, ಇದು ಕೋಟಿಂಗ್ ಇರೋದು 3,90,000 ಕೋಟಿಂಗ್ ಇರೋದು. 3,45,000 ಸರ್. ಎಲ್ಲ ಬರುತ್ತೆ. VXi ವೇರಿಯಂಟ್ ಇದನ್ನೇ. ಫ್ರೀ ವೆಹಿಕಲ್ ಹಾಂ 3,40,000 ರೂಪಾಯಿ ಮಾಡಿ. 3,40,000 ಕೊಡ್ತಾನೆ. 40,000 ಮಾಡಿ. ಓಕೆ, ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡಿ. ಆಗತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ. ಓಕೆ, ಇದನ್ನ ಎಷ್ಟು? ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರು, ಓಡಿರೋದು ಬರೀ 72,000 ಕಿಲೋಮೀಟ್ರು. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಅದರಲ್ಲೂ LDI ಡೀಸೆಲ್ ಗಾಡಿ, ಪವರ್ ವಿಂಡೋ ಒಂದು ಬರಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 3,40,000 ಕೋಟಿಂಗ್ ಇದೆ. ಒಂದು 3,05,000 ಮಾಡೋಣ ಸರ್. 3,05,000 3,05,000 ರೂಪಾಯಿ ಮಾಡಿಕೊಡೋಣ. 3,05,000 3,05,000 ರೂಪಾಯಿ ಮಾಡಿಕೊಡೋಣ.